ಹೂಳು ತುಂಬಿರುವ ಚರಂಡಿಗಳು, ಕರೆಂಟ್ ಇಲ್ಲದ ಕಂಬಗಳು, ಒಟ್ಟಾರೆಯಾಗಿ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿ. ಮನೆ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಿದೆ. ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ ಗುಡಿಹಳ್ಳಿ ಗ್ರಾಮ. ಇನ್ನು ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯತಿಗೆ ಸೇರಿದ ಗ್ರಾಮ ಇದಾಗಿದೆ. ಇತ್ತ ಹೂಳು ತುಂಬಿರುವಂತಹ ಚರಂಡಿಗಳು, ಕರೆಂಟ್ ಇಲ್ಲದ ಕಂಬಗಳು ಎಂಬ ದುಸ್ಥಿತಿ ಉಂಟಾಗಿರುವಂತ ಕಸ ಕಡ್ಡಿಗಳು ಕೊಳೆತು ದುರ್ವಾಸನೆ ಬೀರುತ್ತಿರುವಂತಹ ಚರಂಡಿಗಳು. ಇನ್ನು ಇತ್ತ ಅಲ್ಲಿನ ಜನರು ಮೂಗು ಮುಚ್ಚಿಕೊಂಡೇ ಓಡಾಡುತ್ತಿದ್ದಾರೆ. ಗುಡಿಹಳ್ಳಿಯ ಗ್ರಾಮಸ್ಥರು ಸೂಕ್ತ ಚರಂಡಿ ನಿರ್ಮಾಣ ಮಾಡಲು ಇದೀಗ ಗ್ರಾಮಸ್ಥರ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇತ್ತ ಬೀದಿ ದೀಪಗಳಿಲ್ಲದೆ ಕಗ್ಗತ್ತಲಲ್ಲೇ ಮುಳುಗಿರುವಂತ ಗುಡಿಹಳ್ಳಿ ಗ್ರಾಮ. ಎಷ್ಟಾಗ್ತಾ ಇದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಗುಡಿಹಳ್ಳಿ ಗ್ರಾಮ. ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯತಿಗೆ ಸೇರಿದ ಗ್ರಾಮ ಇದಾಗಿದೆ. ಏನು ಗುಡಿಹಳ್ಳಿ ಗ್ರಾಮ. ಇತ್ತ ಹೂಳು ತುಂಬಿರುವಂತಹ ಚರಂಡಿಗಳು, ಕರೆಂಟ್ ಇಲ್ಲದ ಕಂಬಗಳು, ಒಟ್ಟಾರೆಯಾಗಿ ಕಗ್ಗತ್ತಲಾಗಿರುವಂತದ್ದು ಗುಡಿಹಳ್ಳಿಯಲ್ಲಿ. ಇದಷ್ಟೇ ಅಲ್ಲದೆ ಇತ್ತ ಕಸಕಡ್ಡಿಗಳು ಕೊಳೆತು ಚರಂಡಿಗಳಲ್ಲಿ ದುರ್ವಾಸನೆ ಬರ್ತಾ ಇದೆ. ಇನ್ನು ಜನರು ಓಡಾಡೋದಕ್ಕೂ ಕೂಡ ಕಷ್ಟವನ್ನ ಪಡೋ ಪರಿಸ್ಥಿತಿ ಉಂಟಾಗಿದೆ. ಕೊಂಡೇ ಓಡಾಡ್ತಾ ಇದ್ದಾರೆ ಗುಡಿಹಳ್ಳಿಯ ಗ್ರಾಮಸ್ಥರು. ಇನ್ನು ಇತ್ತ ಸೂಕ್ತ ಚರಂಡಿ ನಿರ್ಮಾಣ ಮಾಡಲು ಗ್ರಾಮಸ್ಥರ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಬೀದಿ ದೀಪಗಳಿಲ್ಲದೆ ಕಗ್ಗತ್ತಲಲ್ಲೇ ಮುಳುಗಿದೆ ಗುಡಿಹಳ್ಳಿ ಗ್ರಾಮ. ಒಟ್ಟಾರೆಯಾಗಿ ನಾನು ಆಗ್ಲೇ ಹೇಳಿದಾಗೆ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯತಿಗೆ ಸೇರಿದಂತ ಗುಡಿಹಳ್ಳಿ ಗ್ರಾಮ. ಎತ್ತ ನೋಡಿದ್ರು ಕೂಡ ಸಮಸ್ಯೆಗಳೇ ಎದ್ದು ಕಾಣ್ತಾ ಇರುವಂತದ್ದು. ಒಂದು ಕಡೆ ಹೂಳು ತುಂಬಿರುವ ಚರಂಡಿಗಳು, ಒಂದು ಕಡೆ ಕರೆಂಟ್ ಇಲ್ಲದ ಕಂಬಗಳು, ಸರಿಯಾಗಿ ಕೆಲವೊಮ್ಮೆ ಮನೆಗೂ ಕೂಡ ಕರೆಂಟ್ ವ್ಯವಸ್ಥೆ ಕೂಡ ಆಗ್ತಾ ಇಲ್ಲ. ಇತ್ತ ಪೂರ್ತಿ ಬೀದಿಗೆ ಬೀದೆ ಈಗ ಕಗ್ಗತ್ತ ಆಗಿರುವಂತದ್ದು. ಅಂದ್ರೆ ಒಂದ್ ರೀತಿಯಾಗಿ ಗುಡಿಹಳ್ಳಿ ಗ್ರಾಮವೇ ಕಗ್ಗತ್ತಲಲ್ಲಿ ಕಾಲವನ್ನ ಕಳೀತಾ ಇರುವಂತದ್ದು. ಇತ್ತ ಕತ್ತಲೆ ಪ್ರಾಬ್ಲಮ್ ಆದ್ರೆ ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಹೂಳು ತುಂಬಿರುವಂತ ಚರಂಡಿಗಳು, ಅಲ್ಲಿನ ಕಸ ಕಡ್ಡಿಗಳು ಕೊಳೆತು ದುರ್ವಾಸನೆ ಬೀರ್ತಾ ಇದೆ. ಇನ್ನು ಗ್ರಾಮಸ್ಥರು ಮೂಗು ಮುಚ್ಚ ಸ್ಥಿತಿಯಲ್ಲಿ ಉಂಟಾಗಿರುವಂತದ್ದು. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಏನು ಗುಡಿಹಳ್ಳಿ ಗ್ರಾಮದಲ್ಲಿ ಇಷ್ಟಾಗ್ತಾ ಇದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರ್ತಾರೆ. ಈ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಳ್ತಿಲ್ಲ. ಇನ್ನಾದ್ರೂ ಕೂಡ ಸೂಕ್ತ ಕ್ರಮವನ್ನ ಕೈಗೊಂಡು ಇದಕ್ಕೆ ಪರಿಹಾರವನ್ನ ಕೊಡಬೇಕು ಅಂತ ಈಗ ಅಲ್ಲಿನ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಗುಡಿಹಳ್ಳಿ ಗ್ರಾಮದಲ್ಲಿರುವಂತಹ ಬಹುತೇಕ ಬೀದಿಗಳಲ್ಲಿ ಚರಂಡಿಗಳ ವ್ಯವಸ್ಥೆ ಇಲ್ಲದೆ ಸ್ವಚ್ಛತೆ ಎಂಬುದು ಮರೀಚಿಕೆಯಾಗಿರುವಂತದ್ದು. ಇತ್ತ ಬೀದಿ ದೀಪಗಳು ಇದ್ದು ಕೂಡ ಇಲ್ಲದಂತಾಗಿದೆ. ದಲಿತ ಕಾಲೋನಿಯಲ್ಲಿ ಬೀದಿ ದೀಪಗಳು ಕೆಟ್ಟು ಹೋಗಿ ಜನರು ಕತ್ತಲೆಯಲ್ಲಿಯೇ ಕಳೆಯುವಂತಾಗಿದೆ, ಕಾಲ ಕಳೆಯುವಂತಾಗಿದೆ. ಇನ್ನು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಲೈಟ್ ಕಂಬ ಕೂಡ ಇದೆ. ಮತ್ತು ಏನು ಲೈಟ್ ಕಂಬ ಇದ್ರೂ ಕೂಡ ಅಲ್ಲಿ ಲೈಟ್ ಅನ್ನೋದನ್ನ ಹಾಕಿಲ್ಲ, ಆ ಬಲ್ಬ್ ಕೂಡ ಕಾಣಿಸ್ತಾ ಇಲ್ಲ. ಒಂದು ಇದ್ದು ಕೂಡ ಇಲ್ಲದಂತ ಆಗಿದೆ ಅಂತ ಹೇಳ್ತೀವಲ್ಲ, ಆ ರೀತಿ ಪರಿಸ್ಥಿತಿಯಲ್ಲಿ ಉಂಟಾಗಿರುವಂತದ್ದು. ಹೆಸರಿಗಷ್ಟೇ ಇದೆ, ಆದ್ರೆ ಯಾವುದು ಕೂಡ ಕೆಲಸವನ್ನ ನಿರ್ವಹಣೆ ಮಾಡ್ತಾರೆ. ಇದರಿಂದ ಜನರು ಬಹಳಷ್ಟು ಬೇಸತ್ತು ಹೋಗಿರುವಂತದ್ದು. ಇನ್ನು ಚರಂಡಿಗಳನ್ನ ನೋಡ್ತಾ ಇರ್ಬೋದು, ಅದೇನ್ ಚರಂಡಿ ಅಂತ ಅನಿಸ್ತಾ ಇಲ್ಲ. ಕಸ ಕಡ್ಡಿ ಎಲ್ಲವೂ ಕೂಡ ಬೆಳೆದ್ಕೊಂಡು ನಿಂತಿದೆ. ಒಂದು ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ ಚರಂಡಿ ವ್ಯವಸ್ಥೆ. ಒಳ ಚರಂಡಿ ವ್ಯವಸ್ಥೆ ಇರ್ಲಿ ಅಥವಾ ಅಲ್ಲಿರೋ ಚರಂಡಿನೇ ಇವ್ರ ಕೈಲಿ ಇನ್ನ ಕ್ಲೀನ್ ಮಾಡ್ಸಕ್ ಆಗ್ತದ ಅಂದ್ರೆ ಏನ್ ಆಗ್ತಾ ಇದೆ ಗುಡಿಹಳ್ಳಿ ಗ್ರಾಮದಲ್ಲಿ? ಡಾಕ್ಟರ್ಸ್ ಬಂದಿದ್ದಾರೆ ನೋಡೋದಕ್ಕ. ಆಮೇಲೆ ಮೊನ್ನೆ ಇದು ಪ್ಲಾನಿಂಗ್ ಮಾಡೋರು ನೋಡು, ಅವರು ಬಂದಿದ್ದಾರೆ.
ಸ್ವಲ್ಪ ಝೂಮ್ ಮಾಡಿಬಿಟ್ಟು ನೋಡ್ರಿ ಸೊಳ್ಳೆ ಕಾಣಿಸ್ತದೆ. ನಾನು ಆಗ್ಲೇ ಗುಡಿಹಳ್ಳಿಯ ಕರ್ಮಕಾಂಡವನ್ನ ನಿಮ್ ಮುಂದೆ ಹೇಳ್ತಾ ಇದ್ದೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ಗುರುಮೂರ್ತಿ ನನ್ನೊಟ್ಟಿಗೆ ಇದ್ದಾರೆ. ಗುರುಮೂರ್ತಿ, ನನ್ನ ಧ್ವನಿ ಕೇಳಿಸ್ತಿದ್ದೆ? ಗುರುಮೂರ್ತಿ, ನನ್ನ ಧ್ವನಿ ನಿಮಗೆ ಕೇಳಿಸ್ತಿದ್ಯಾ? ಕೇಳಿಸಿದೆ ಮೇಡಮ್. ಎಸ್ ಗುರುಮೂರ್ತಿ, ಏನಿತ್ತು ಅಬ್ಲೂಡು ಗ್ರಾಮ ಪಂಚಾಯತಿಗೆ ಸೇರಿದಂತ ಗುಡಿಹಳ್ಳಿಯಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವಂತದ್ದು ನಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನದು ಚರಂಡಿ ವ್ಯವಸ್ಥೆ ಅವ್ಯವಸ್ಥೆಯಾಗಿ ನಿಂತಿದೆಯಲ್ಲ, ಹೂಳು ತುಂಬಿಕೊಂಡಿದೆ, ಇತ್ತ ಬೀದಿ ದೀಪಗಳು ಕೂಡ ಸರಿಯಾಗಿ ಕೆಲಸವನ್ನ ಮಾಡ್ತಿಲ್ಲ ಅಂತ ಒಂದು ಮಾಹಿತಿ ಕೂಡ ಇರುವಂತದ್ದು. ಏನಾಗ್ತಾ ಇದೆ ಅಲ್ಲಿ ಗುರುಮೂರ್ತಿ? ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗುಡಿಹಳ್ಳಿ ಗ್ರಾಮದಲ್ಲಿ ಆ ಮೂಲಭೂತ ಸೌಕರ್ಯ ವಂಚಿತವಾಗಿರುವಂತಹ ಗ್ರಾಮ ಅದು. ಯಾಕಂದ್ರೆ ಆ ಗ್ರಾಮದಲ್ಲಿ ಸರಿಯಾಗಿ ಚರಂಡಿಗಳ ವ್ಯವಸ್ಥೆ ಇಲ್ಲ. ಚರಂಡಿಗಳ ವ್ಯವಸ್ಥೆ ಇದ್ರೂ ಅಲ್ಲಿ ಎಲ್ಲ ಮಣ್ಣೆಲ್ಲ ಮುಚ್ಕೊಂಡು ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಒಂದ್ ಕಡೆ ಚರಂಡಿಗಳ ವ್ಯವಸ್ಥೆನೇ ಸರಿಯಾಗಿಲ್ಲ. ಆ ಚರಂಡಿಗಳ ವ್ಯವಸ್ಥೆ ಸರಿಯಾಗಿಲ್ಲದಕ್ಕೆ ಕಾರಣ ಅಲ್ಲಿ ನೀರೆಲ್ಲ ಸ್ಟಾಕ್ ಆಗಿ ಎಲ್ಲ ಕಸ ಕಡ್ಡಿ ಎಲ್ಲ ಕೊಳೆತು ಅಲ್ಲಿ ದುರ್ವಾಸನೆ ಹೊಡಿತಾ ಇದೆ. ಆ ನೀರೆಲ್ಲಾನು ಕೊಳಚೆ ನೀರು ತುಂಬಿಕೊಂಡು ಸೊಳ್ಳೆಗಳ ಉತ್ಪತ್ತಿ ಸಹ ಜಾಸ್ತಿ ಆಗ್ತಿದೆ ಮೇಡಮ್ ಅಲ್ಲಿ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಬಂದಿದ್ಯಾ ಗುರುಮೂರ್ತಿ? ಅಧಿಕಾರಿಗಳನ್ನ ಅಲ್ಲಿ ನಾವು ಕರೆ ಮಾಡಿದ್ವಿ, ಕರೆ ಅವ್ರೇನು ಸ್ವೀಕರಿಸಿಲ್ಲ. ಅಲ್ಲಿ PDO ಅಂತ ಒಬ್ರು ಕರೆ ಮಾಡಿದ್ವಿ, ಅವ್ರು ಕರೆ ಸ್ವೀಕರಿಸಿಲ್ಲ. ಆದ್ರೆ ಅಲ್ಲಿ ಬೀದಿ ದೀಪಗಳು ಸಮಸ್ಯೆ ಹೆಚ್ಚಾಗಿದೆ. ಅಲ್ಲಿ ಮೊನ್ನೆ ನೈಟ್ ಅಲ್ಲಿ ಅಲ್ಲಿ ದೇವರನ್ನ ಮೆರವಣಿಗೆ ಎತ್ತಿದಾರೆ. ಅಲ್ಲಿ ಮೆರವಣಿಗೆ ತೆಗಿಯೋ ಸಂದರ್ಭದಲ್ಲಿ ಆ ಗ್ರಾಮದಲ್ಲಿ ಆ ಬೀದಿ ದೀಪಗಳ ಆ ಕತ್ಲಲ್ಲಿ ಮೆರವಣಿಗೆ ಎತ್ತಿರುವಂತ ದೇವ್ರನ್ನ ಸಹ ಕೆಳಗಡೆ ಬೀಳ್ಸಿರೋಂಥದ್ದು ಆ ಘಟನೆನೂ ಅಲ್ಲಿ ನಡೆದಿದೆ ಮೇಡಮ್. ಅಲ್ಲಿ ಕತ್ಲಲ್ಲಿ ಯಾವ ರೀತಿ ಮೆರವಣಿಗೆ ತೆಗಿತಾರೆ ದೇವ್ರನ್ನ ನೈಟ್ ಅಲ್ಲಿ? ಅಲ್ಲಿ ದೇವ್ರನ್ನ ಕೆಳಗಡೆ ಬೀಳ್ಸಿರೋಂತ ಆಗಿದೆ. ಆದ್ರೆ ಅಲ್ಲಿ ಏನಾಗಿದೆ, ದಲಿತ ಕಾಲೋನಿ ಅಂತಿದೆ, ಅಲ್ಲಿ ನೋಡಿದ್ರೆ ಏನ್ ಆ ಕಡೆ ನೋಡೋಕೆ ಆಗೋದಿಲ್ಲ. ಅಲ್ಲಿ ಇದು ಸರಿಯಾಗಿ ಇದೇ ಇಲ್ಲ, ಬೀದಿಗಳಲ್ಲಿ ರೋಡ್ಗಳೇ ಸರಿಯಾಗಿಲ್ಲ, ಚರಂಡಿಗಳನ್ನು ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ. ಅಲ್ಲಿ ರಸ್ತೆ ಪಕ್ಕದಲ್ಲಿ ನೋಡಿದ್ರೆ ಅಲ್ಲೆಲ್ಲ ಕೊಳಚೆ ನೀರು ತುಂಬಿಕೊಂಡು ಚರಂಡಿ ಅಲ್ಲಿ ಮೋರಿ ಕೆಳಗಡೆ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಅಲ್ಲಿ ಬಂದಿರುವಂತ ಎಲ್ಲ ಒಂದ್ ಕಡೆ ಸ್ಟಾಕ್ ಆಗಿ ಅಲ್ಲಿ ಎಲ್ಲ ಸೇರಿ ಅಲ್ಲೇ ಇದೆ ಸ್ಟಾಕ್. ಆ ಕೊಳಚೆ ನೀರು, ಆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಅಲ್ಲೇ ಇದೆ. ಕೆಳಗಡೆ ಮೋರಿ ಕೆಳಗಡೆ ಎಲ್ಲ ಮಣ್ಣು ಬ್ಲಾಕ್ ಆಗ್ಬಿಟ್ಟಿದೆ. ಆ ಕಡೆ ಇಲ್ಲಿ ಸ್ಟಾಕ್ ಆಗಿರೋ ನೀರು ಈ ಕಡೆ ನಿಲ್ಲುತ್ತೆ, ಆ ಕಡೆ ಸ್ಟಾಕ್ ಆಗಿರೋ ನೀರು ಆ ಕಡೆ ನಿಲ್ಲುತ್ತೆ. ಆತರ ಆಗ್ಬಿಟ್ಟು ಅಲ್ಲಿ ಬೇರೆ ಕಡೆ ಹರಿದು ಹೋಗಂತದ್ದು ಅಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಎಸ್ ಗುರುಮೂರ್ತಿ, ಚರಂಡಿಯನ್ನ ನೋಡ್ತಾ ಇದ್ರೆ ಹಾಗಾದ್ರೆ ಏನು ವರ್ಷಾನ್ಗಟ್ಲೆಯಿಂದನೂ ಕ್ಲೀನ್ ಮಾಡೇ ಕೆಲಸ ಮಾಡಿಲ್ವಾ ಅಲ್ಲಿ? ಇಲ್ಲ, ಅಲ್ಲಿ ಚರಂಡಿ ಕೆಲಸ ಮಾಡಿ ಸುಮಾರು ವರ್ಷಗಳಾಗಿದೆ ಅಂತ ಹೇಳ್ತಿದ್ದಾರೆ ಅಲ್ಲಿ ಸ್ಥಳೀಯರು. ಆದ್ರೆ ಅಲ್ಲಿ ನೋಡಿದಾಗ ಚರಂಡಿಗಳ ವ್ಯವಸ್ಥೆ ಅಲ್ಲಿ ಮಹೇಶ್ವರಮ್ಮ ದೇವಸ್ಥಾನ ಇದೆ, ದೇವಸ್ಥಾನ ಮುಂದ್ಗಡೆ ಅಲ್ಲಿ ಊರಲ್ಲಿರೋಂತ ನೀರೆಲ್ಲ ಅಲ್ಲೇ ಬರುತ್ತೆ. ಅಲ್ಲಿಂದ ಮುಂದ್ಗಡೆ ಹೋಗೋದಕ್ಕೂ ಚರಂಡಿಗಳು ಸಹ ಅಲ್ಲಿ ನಿರ್ಮಾಣ ಮಾಡಿಲ್ಲ. ಅಲ್ಲಿ ಎಲ್ಲ ಹೋಗಿ ಎಲ್ಲ ಒಂದ್ ಕಡೆ ಬಿಟ್ಬಿಟ್ಟಿದ್ದಾರೆ, ಹರಿದ್ ಬಿಟ್ಟಿದ್ದಾರೆ. ಅಲ್ಲೆಲ್ಲ ಸ್ಟಾಕ್ ಆಗಿ ಹರಿದು ಹೋಗಿ ಅಲ್ಲಿ ಸ್ಟಾಕ್ ಆಗಿದೆ. ಎಲ್ಲ ಕಸ ಇಲ್ಲೆಲ್ಲ ಹುಲ್ಲೆಲ್ಲ ಬೆಳ್ಕೊಂಡು ಅದ್ರ ಮೇಲೆ ಗಿಡಗಂಟೆಗಳು ಬೆಳ್ಕೊಂಡು ಅದ್ರಲ್ಲೆಲ್ಲ ಸೊಳ್ಳೆಗಳೆಲ್ಲ ಅದ್ರಲ್ಲೂ ಜಾಸ್ತಿ ಇದೆ. ಅಲ್ಲಿ ನೋಡಿದ್ರೆ ಅದೆಲ್ಲ ದುರ್ವಾಸನೆ ಹೊಡಿತಿದೆ. ಆ ಕಸ ಎಲ್ಲ ಅಲ್ಲೇ ಇದೆ. ಅಲ್ಲಿ ನೋಡೋದಕ್ಕೆ ಒಂಥರ ಅಸಹ್ಯ ಆಗುತ್ತೆ, ಆ ತರ ಮಾಡ್ಕೊಂಡಿದ್ದಾರೆ. ಬೀದಿ ದೀಪಗಳನ್ನ ಏನಕ್ಕೆ ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಬಿಟ್ಟಿರೋ ಅಂತದ್ದು? ಏನಕ್ಕೆ ಲೈಟ್ ಅಳವಡಿಕೆಯನ್ನ ಮಾಡಿಲ್ಲ ಮತ್ತು ಇದಕ್ ಗಮನಕ್ಕೆ ಬಂದಿಲ್ವಾ? ಅಧಿಕಾರಿಗಳ ಗಮನಕ್ಕಾಗ್ಲಿ ಶಾಸಕರ ಗಮನಕ್ಕಾಗ್ಲಿ? ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಧಿಕಾರಿಗಳ ಗಮನಕ್ಕೆ ತಂದ್ರು ಏನು ಮಾಡ್ತಿಲ್ಲ. ಆದ್ರೆ ಇವ್ರು ಏನ್ ಮಾಡ್ತಿದ್ದಾರೆ, ಗ್ರಾಮ ಸಭೆಗಳು ನಡೆಯಂತ ಸಂದರ್ಭದಲ್ಲಿ ಒಂದು ಬ್ಲೀಚಿಂಗ್ ಪೌಡರ್ ಎತ್ಕೊಂಡ್ಬಂದು ಅಲ್ಲಲ್ಲಿ ಹಂಗ್ ಸುರಿದ್ ಬಿಡ್ತಾರೆ, ಫೋಟೋ ತೆಗೆದ್ಕೊಂಡು ಹೊರಡ್ಬಿಡ್ತಾರೆ. ಬರೀ ನಾಮಕ ವ್ಯವಸ್ಥೆಗೆ ಏನೋ ಒಂದು ನೋಡ್ಸ್ಬಿಟ್ಟು ಈ ತರ ಏನೋ ಮಾಡಿದ್ವಿ ಅಂತ ನೋಡ್ಸ್ಬಿಟ್ಟು ಹೋಗ್ತಾರೆ. ಅಲ್ಲಿ ಸ್ವಚ್ಛತೆಗೊಳಿಸುವಂತದ್ದೇ ಆಗ್ಲಿ, ಆ ಚರಂಡಿಗಳ ವ್ಯವಸ್ಥೆ ಆಗ್ಲಿ, ಆ ಬೀದಿ ದೀಪಗಳ ನಿರ್ವಹಣೆ ಆಗ್ಲಿ, ಯಾವುದೇ ರೀತಿ ಇವರು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಿಲ್ಲ. ಇವರು ಬರೀ ಇವ್ರು ತೋರಿಸಕ್ಕೆ ಮಾತ್ರ ಇವರು ಗ್ರಾಮ ಸಭೆಗಳು ಬಂದಂತ ಯಾರೋ ಬಂದು ಕ್ವಶನ್ ಮಾಡ್ತಾರಂತ ಒಂದು ಉತ್ತರ ಕೊಡೋದಕ್ಕೆ ಒಂದು ಬ್ಲೀಚಿಂಗ್ ಪೌಡರ್ ಹಾಕಿ ಫೋಟೋ ತೆಗೆದು ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅವರು ಯಾರು ಆ ರೀತಿ ಮಾಡುವಂತದ್ದು ಯಾವ ಅಧಿಕಾರಿ?
ಗ್ರಾಮ ಪಂಚಾಯತ್ ಅವರು ಅದೇ ರೀತಿ ಮಾಡ್ತಾರೆ ಅಂತ ಅಲ್ಲಿ ಸಾರ್ವಜನಿಕರು ಅಲ್ಲಿ ತಿಳಿಸಿದ್ರು ಮೇಡಮ್. ಸರ್ ಗುರುಮೂರ್ತಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ಅವರು ಕೂಡ ಮುಂದಾಳತ್ವನ ತೆಗೆದುಕೊಂಡು ಇದನ್ನ ಕ್ಲೀನ್ ಮಾಡಿಸೋ ಕೆಲಸ ಆಗಿರ್ಬೋದು ಮತ್ತು ಬೀದಿ ದೀಪಗಳಿಗೆ ಏನಾದ್ರೂ ಕ್ರಮವನ್ನ ಕೈಗೊಳ್ಳುವಂತೆ ಅವರು ಕೂಡ ಮಾಡ್ತಿಲ್ಲ. ಅವರು ಇದೇ ರೀತಿ ಅಧಿಕಾರಿಗಳ ತರ ಆಗೋಗ್ಬಿಟ್ಟಿದ್ದಾರೆ. ಹೌದು, ಅಲ್ಲಿ ಅದು ಇದೇ ರೀತಿ ಆಗಿದ್ದಾರೆ. ಅಲ್ಲಿ ಗ್ರಾಮದಲ್ಲಿ ಇಬ್ಬರು ಸದಸ್ಯರು ಸಹ ಇದ್ದಾರೆ. ಆ ಸದಸ್ಯರು ಅಲ್ಲಿ ಸ್ಥಳೀಯರು ನೋಡಿದ ಅಲ್ಲಿ ನಾವು ಕನಿಷ್ಠ ಊರಲ್ಲಿ ನೋಡಿದ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ ಸದಸ್ಯರು ಇದ್ರೂ ಇಲ್ದಂತಾಗಿದೆ. ಯಾಕಂದ್ರೆ ಅಲ್ಲಿ ಸದಸ್ಯರು ಇವೆಲ್ಲ ಗಮನ ಹರಿಸಿ ಇವೆಲ್ಲ ಬಗೆಹರಿಸಬೇಕಾಗಿತ್ತು. ಎಲ್ಲ ಸಮಸ್ಯೆಗಳು ಅಲ್ಲಿ ಬಗೆಹರಿಸಬೇಕಾಗಿತ್ತು ಆ ಸದಸ್ಯರುನಲ್ಲಿ. ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅಲ್ಲಿ ಬಂದು ಊರಲ್ಲಿ ಏನಾಗಿದೆ ಅಂತ ನೋಡಿ ಅಲ್ಲಿನ ಕನಿಷ್ಠ ಗ್ರಾಮ ಪಂಚಾಯತ್ ಅಂತ ತಿಳುವಳಿಕೆ ಹೇಳಂತದ್ದು, ಜನರ ಒಂದು ವಿಶ್ವಾಸಕ್ಕೆ ತಕೊಂಡು ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡೋಂತ ಕೆಲಸನೂ ಅಲ್ಲಿ ಮಾಡ್ಬೇಕಾಗಿತ್ತು ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ತೋರ್ತಿದ್ರಂತ ಅರ್ಥ ಆಗ್ತಿಲ್ಲ. ನಿರ್ಲಕ್ಷ್ಯದಿಂದ ಇವತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳಿಂದ ಇವತ್ತು ಆ ಗುಡಿಹಳ್ಳಿ ಗ್ರಾಮ ಇವತ್ತು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಅಲ್ಲಿ. ಅಲ್ಲ, ನನಗೊಂದು ಕ್ವಶನ್ ಬರ್ತಿರೋಂಥದ್ದು ಗುರುಮೂರ್ತಿ, ಈ ರೀತಿಯಾಗಿ ಬೇಸಿಕ್ ನೀಡ್ಸ್ ಏನಿದೆ, ಮೂಲ ಸೌಕರ್ಯಗಳು ಅಂತ ನಾವೇನ್ ಹೇಳ್ತೀವಿ, ಇದನ್ನೇ ಕೂಡ ಇವ್ರ ಕೈಲಿ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಇನ್ನೇನು ಅಭಿವೃದ್ಧಿಯನ್ನ ಮಾಡ್ತಾ ಇದಾರೆ ಗ್ರಾಮ ಅಭಿವೃದ್ಧಿಯನ್ನ? ಅಲ್ಲಿನ PDO ಅವ್ರ ಗಮನಕ್ಕೆ ಇದು ಬಂದಿದ್ರು ಕೂಡ ಯಾಕೆ ಮೌನವನ್ನ ವಹಿಸಿರುವಂತದ್ದು? ಅದೇ ಅರ್ಥ ಆಗ್ತಿಲ್ಲ ಮೇಡಮ್, ಯಾಕೆ ಇವ್ರು ಈ ತರ ಮಾಡ್ತಿದಾರೆ ಅಂತ ಅರ್ಥ ಆಗ್ತಿಲ್ಲ. ಆ ಕಡೆ ರೋಡ್ಗಿಂದ ಆ ಕಡೆ ಒಂದು 15 ಮನೆ ಇದೆ ಅಂತ ಕಡೆ, ಅಲ್ಲಿ 15 ಮನೆ ಆ ಕಡೆ ನೀರಿನ ವ್ಯವಸ್ಥೆ ಇಲ್ವಂತ ಅಲ್ಲಿ ನೀರು ಹೋಗ್ತಿಲ್ಲಂತೆ. ಅಲ್ಲಿ ಆ ಕುಡಿಯಕ್ ನೀರೇನೇ ಸೌಕರ್ಯ ಕೊಟ್ಟಿಲ್ವಂತ ಕಡೆ. ಆ ರೀತಿ ಇದಾಗಿದೆ. ಅಲ್ಲಿ ಒಂದು JJM ಅಲ್ಲಿ ಒಂದು ಕಾಮಗಾರಿ ನಡೆಸೋದಕ್ಕೆ ಯಾರೋ ಒಬ್ರು ಬಂದಿದ್ರಲ್ಲಿ ಗುತ್ತಿಗೆದಾರರು, ಅಲ್ಲಿ ನಮ್ಮ ರೋಡ್ ಮೇಲೆ ಹಾಳಾಗುತ್ತೆ ಅಂತ ಅಲ್ಲಿ ಹಾಕ್ಸಕ್ಕೂ ಅವ್ರಿಗೇನು ಅವಕಾಶ ಕೊಟ್ಟಿಲ್ಲ ಅಂತ ಕೇಳಿ ಬಂತು ಮೇಡಮ್. ಎಸ್ ಗುರುಮೂರ್ತಿ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಧನ್ಯವಾದಗಳು. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕಿನ ಅಪ್ಲೂಡು ಗ್ರಾಮ ಪಂಚಾಯತಿಗೆ ಸೇರಿದಂತ ಕೋಡಿಹಳ್ಳಿ ಗ್ರಾಮ ಒಟ್ಟಾರೆಯಾಗಿ ಸಮಸ್ಯೆಗಳ ಗೂಡಾಗೋಗಿರುವಂತದ್ದು, ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಈಗಷ್ಟೇ ನಮ್ಮ ವರದಿಗಾರರು ಕೂಡ ಮಾತನಾಡ್ತಾ ಇದ್ರು. ನೆನೆ ಅಲ್ಲಿಗೆ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಮಾತನಾಡಿಸಲು ಕೂಡ ಪ್ರಯತ್ನವನ್ನ ಪಡ್ತಾರೆ, ಅವ್ರಿಗೆ ಕರೆಯನ್ನ ಕೂಡ ಮಾಡಿರುವಂತದ್ದು. ಆದ್ರೆ ಏನು ಯಾವಾಗ್ಲೂ ಹೇಳ್ತೀವಲ್ಲ, ಅದೇ ಪ್ರಕಾರವಾಗಿ ಅಧಿಕಾರಿಗಳು ಕರೆಯನ್ನ ತೆಗ್ದಿಲ್ಲ, ರೆಸ್ಪಾನ್ಸ್ ಕೂಡ ಮಾಡಿಲ್ಲ. ಈ ಬಗ್ಗೆ ಎಷ್ಟೇ ಬಾರಿ PDO ಗಮನಕ್ಕೆ ಬಂದ್ರು ಕೂಡ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ನೀವು ಕೂಡ ಎಷ್ಟೊತ್ತು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಅಂತ. ಒಂದು ಕಡೆ ಹೂಳು ತುಂಬಿರುವಂತ ಚರಂಡಿಗಳು, ಇನ್ನೊಂದು ಕಡೆ ಬೇದಿ ದೀಪಗಳು ಖಾಲಿ ಆಗಿದೆ. ಕಗ್ಗತ್ತಲಲ್ಲಿ ಜೀವನ ಮಾಡೋ ಪರಿಸ್ಥಿತಿ ಉಂಟಾಗಿದೆ. ಇನ್ನು ನಮ್ಮ ವರದಿಗಾರರು ಮಾತನಾಡ್ತಾ ಹೇಳ್ತಾ ಇದ್ರು, ಏನು ಆ ದೇವರ ಮೆರವಣಿಗೆಯ ದಿನನೂ ಕೂಡ ಅತಾಚೂರ್ಯ ನಡೆದಿರುವಂತದ್ದು. ಅಂದ್ರೆ ದೇವ್ರು ಕೂಡ ಕಗ್ಗತ್ತಲಲ್ಲಿ ಹೋಗ್ಬೇಕಿದ್ರೆ ಇಷ್ಟು ಪರಿಸ್ಥಿತಿ ಉಂಟಾಗ್ತಾ ಇದ್ರು. ಗೊತ್ತಾಗ್ತಿಲ್ಲ ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ. ಬನ್ನಿ, ಈ ಬಗ್ಗೆ ಮಾತನಾಡಲು ಅಲ್ಲಿನ ಗ್ರಾಮಸ್ಥರಾದಂತ ನಾರಾಯಣ ಮೂರ್ತಿ ಅವ್ರು ನನ್ನೊಟ್ಟಿಗೆ ಇದ್ದಾರೆ. ನಾರಾಯಣ ಸ್ವಾಮಿ ಅವರು ನನ್ನೊಟ್ಟಿಗೆ ಇದ್ದಾರೆ. ನಾರಾಯಣ ಸ್ವಾಮಿ ಅವರ ಎಡೆನ್ಸ್ ನ್ಯೂಸ್ಗೆ ಸ್ವಾಗತ. ಏನಿದು ನಿಮ್ಮ ಗುಡಿಹಳ್ಳಿ ಗ್ರಾಮದಲ್ಲಿ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ, ಏನ್ ಮಾಡ್ತಾ ಇದೆ ಅಧಿಕಾರಿಗಳು ಅಥವಾ ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು? ಏನಾಗ್ತಾ ಇದೆ ನಿಮ್ಮ ಗ್ರಾಮದಲ್ಲಿ? ಮೇಡಮ್ ಏನಿಲ್ಲ, ಬಹುಮುಖ್ಯವಾಗಿ ಹಳ್ಳಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ಚರಂಡಿ, ಬೀದಿ ದೀಪ, ಮತ್ತೆ ರಸ್ತೆ, ಮೂಲಭೂತವಾಗಿ ರಸ್ತೆ. ಇವು ಈ ಪ್ರಿವಿಯನ್ಸಸ್ ಆಫ್ ಸಿವಿಲ್ ರೈಟ್ಸ್, ಮಾನವನಿಗೆ ಮೂಲಭೂತವಾದಂತಹ ಹಕ್ಕುಗಳು. ಇದನ್ನ ಕೊಡ್ಲಿಕ್ಕೆ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ವಿಫಲರಾಗಿದ್ದಾರೆ. ನಾವು ಅನೇಕ ಸಂದರ್ಭದಲ್ಲಿ ರಾಮಚಂದ್ರ ಸೂರು ಮತ್ತೆ ಹರ್ಲಳ್ಳಿಗೆ ಹೋಗ್ತಕ್ಕಂತ ರಸ್ತೆ ನಮ್ದು ಇದೆ, ಮುಖ್ಯ ರಸ್ತೆಯಿಂದ 33 ಅಡಿ ಆ ಒಂದು ಸರ್ವೆ ನಂಬರ್ ಇದೆ. ಸರ್ವೆ ನಂಬರ್ ಸರ್ಕಾರಿ ಖರಾಬ್ ಖಂಡಗಳಂತ RTC ಅಟ್ ಪ್ರೆಸೆಂಟ್ ಬರ್ತಾ ಇದೆ. 33 ಅಡಿ ನಕಾಶೆಲ್ ರಸ್ತೆ ಇದೆ. ಅಂತ ರಸ್ತೆನ ಕೆಲವರು ಒತ್ತುವರಿ ಮಾಡ್ಕೊಂಡು ಎನ್ಕ್ರೋಚ್ ಮಾಡಿದ್ದಾರೆ. ಅನೇಕ ಬಾರಿ ನಾವು ದೂರು ಕೊಟ್ಟಿದೀವಿ, ಜಿಲ್ಲಾಧಿಕಾರಿಗಳವರೆಗೂ ಹೋಗಿದೀವಿ, CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಹೋಗಿದೀವಿ, ತಹಶೀಲ್ದಾರ್ಗೆ ಹೋಗಿದೀವಿ. ಇದೆಲ್ಲ ಸರ್ವೆ ಮಾಡಿ ಎಲ್ಲ ಮಾಡಿದ್ರೆ ಬಿಟ್ರೆ ಅದನ್ನ ಎನ್ಕ್ರೋಚ್ಮೆಂಟ್ಸ್ ಅದನ್ನ ತೆಗಿಸ್ಲಿಲ್ಲ.
ಇದು ಬಹಳ ಮುಖ್ಯವಾದಂತ ಇದು. ಒಂದು ಗಾಡಿ ಬಂದಿದೆ ಅಂದ್ರೆ ಅಲ್ಲಿ ನಿಲ್ಸ್ಕೊಂಡು ಆಗ ಈ ಒಂದು ಗಾಡಿ ಪಾಸ್ ಆದ್ಮೇಲೆ ಮಾತ್ರ ಇನ್ನೊಂದು ಗಾಡಿ ಬರ್ಬೇಕಾಗುತ್ತೆ. ಒಂದು 5-10 ನಿಮಿಷ ಸುಮಾರು ಒಂದು ಗಾಡಿ ನಿಂತ್ಕೋಬೇಕು. ಇದು ಒಂದು ಸಮಸ್ಯೆ ಆಗಿದೆ. ಎರಡನೇದು ಬಹುಮುಖ್ಯವಾಗಿ ಈಗ ಬರ್ತಕ್ಕಂತ ಕಾಯಿಲೆಗಳು, ಜ್ವರ, ಈಗೇನ್ ಜ್ವರಗಳಿದೆಯಲ್ಲ, ಫೀವರ್ಸ್ ಎಲ್ಲ ಬಹಳ ಗಂಭೀರವಾದಂತ ಕಾಯಿಲೆಗಳು ಬರ್ತಾ ಇದೆ. ನಿನ್ನೆ ತಮ್ಮ ಮಾಧ್ಯಮದವ್ರು ಬಂದಿದ್ರು, ಅದು ಯಾರ್ದವ್ರು ಕೊಟ್ಟಿದ್ರು ಗೊತ್ತಿಲ್ಲ ನನಗೆ. ಗ್ರಾಮದೊಳಗ್ ಬಂದಾಗ ನನಗೆ ಅಣ್ಣ ನೀವು ಸ್ವಲ್ಪ ಇರ್ಬೇಕು ಅಂತ ಹೇಳಿದಾಗ ನಾನು ಅಲ್ಲೇ ಇದ್ದೆ. ಆ ಗ್ರಾಮ ಇರೋದು ಹೈಟ್ ಅಲ್ಲಿ, ರಸ್ತೆ ಇರೋದು, ಚರಂಡಿ ಇರೋದು ಡೌನ್ ಬರ್ಬೇಕು. ಅಲ್ಲಿ ಸರ್ಕಾರಿ ಜಾಗ ಇದೆ ಮೇಡಮ್. ಒಂದು ಕಾಲುವೆ ಸುಮಾರು ನಮ್ ತಾತ್ಮೂರ್ ಕಾಲದಿಂದ ಕಾಲುವೆ ಹರ್ಕೊಂಡು ಹೋಗ್ತಾ ಇತ್ತು. ಅಂತದನ್ನ ಎನ್ಕ್ರೋಚ್ ಮಾಡಿದ್ದಾರೆ. ಯಾರು ಮಾಡಿರುವಂತದ್ದು? ಕೆಲವ ರೈತರು, ಪಟ್ಟಭದ್ರಿತಾ ಶಕ್ತಿಗಳು, ಈ ಸಮಾಜದ ಒಂದು ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದೆ ಇರತಕ್ಕಂಥವ್ರು, ಅವ್ರ ಸ್ವಾರ್ಥಿಗಳು, ಏನಪ್ಪಾ ಸಾರ್ವಜನಿಕರಿಗೆ ತೊಂದ್ರೆ ಆಗ್ತದಲ್ಲ ಇದ್ರಲ್ಲಿ ನಾವು ಹೋದ್ರೆ ಅನ್ನಂತ ಮನಸ್ಥಿತಿ ಇಲ್ಲದೆ ಇರತಕ್ಕಂಥವ್ರು ಎಲ್ಲ ಅದನ್ನ ಎನ್ಕ್ರೋಚ್ ಮಾಡಿದ್ದಾರೆ. ಗ್ರಾಮ ಪಂಚಾಯತಿಗೆ ನಾವು ಅನೇಕ ಬಾರಿ ಹೇಳಿದೀವಿ, ಗ್ರಾಮ ಸಭೆಗಳಲ್ಲಿ ನೇರವಾಗಿ ನಾವು ಅವ್ರಿಗೆ ಮಂದಕ್ ಮಾಡಿದೀವಿ. 3 ವರ್ಷದಿಂದ ಗ್ರಾಮ ಪಂಚಾಯತಿಯಲ್ಲಿ ಏನ್ ಮಾಡಿದ್ರು ಈಗ ಇರ್ತಕ್ಕಂಥ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತೆ ಅಧಿಕಾರಿಗಳು, PDOs ಅಂತ ಬರ್ತಾರೆ, ಅವ್ರಿಗೆ ಕನಿಷ್ಠ ಜ್ಞಾನ ಇಲ್ಲ. ಬಂದು ಅನೇಕ ಬಾರಿ ನೋಡ್ಕೊಂಡು ಹೋಗಿದ್ದಾರೆ. ನಾವು ವಾಟ್ಸಪ್ ಹಾಕ್ತಿವಿ, ಮಳೆ ಬಂದು ನೀರ್ ನಿಲ್ಬಿಟ್ರೆ ಕಂಪ್ಲೀಟ್ ಅಲ್ಲಿ ನಿಮ್ ಊರ್ ಸೆಂಟ್ರಲ್ ನೀರ್ ನಿಲ್ತದೆ. ಸೊಳ್ಳೆ ಜಾಸ್ತಿ ಆಗಿ ಕಂಪ್ಲೀಟ್ ಸಾಂಕ್ರಾಮಿಕ ರೋಗಗಳು ಬರ್ತಕ್ಕಂತ ಒಂದು ವ್ಯವಸ್ಥೆ ಆಗಿದೆ, ಬಂದಿದೆ. ನಮ್ಮೂರಲ್ಲಿ ಡೆಂಗು ಜ್ವರಗಳಲ್ಲಿ 3-4 ಕೇಸ್ ಇದೆ. ಹೆಲ್ತ್ ಡಿಪಾರ್ಟ್ಮೆಂಟ್ ನವ್ರು ಬಂದು ಅದನ್ನ ಐಡೆಂಟಿಫೈ ಮಾಡಿದ್ದಾರೆ. ಸೊ ಇಷ್ಟಾದ್ರೂ ಸಹ ತ್ವರಿತಗತಿಯಲ್ಲಿ ಅದ್ ಕೆಲಸವನ್ನ ತಗೊಳ್ಳಿಲ್ಲ. ಏನ್ ನಿರ್ಲಕ್ಷ್ಯನ ಏನೋ, ಈಗ ಯಾರ ಮೇಲೆ ಏನ್ ಹೇಳಿದ್ರು ಅದು ಒಂಥರ ದೂರ ಆಗುತ್ತೆ. ಪ್ರತ್ಯಕ್ಷವಾಗಿ ಇರ್ತಕ್ಕಂತ ಅವ್ಯವಸ್ಥೆ ನಮ್ ಗ್ರಾಮಕ್ಕೆ. ಒಟ್ಟಾರೆಯಾಗಿ ಗುಡಿಹಳ್ಳಿ ಸಮಸ್ಯೆಗಳ ಗೂಡಾಗಿ ಹೋಗ್ಬಿಟ್ಟಿದೆ. ಒಂದಲ್ಲ ಎರಡಲ್ಲ, ಇತ್ತ ಮೂಲಭೂತ ಸೌಕರ್ಯಗಳಾದ್ರೆ ಇನ್ನೊಂದು ಕಡೆ ಸರ್ಕಾರದ ಜಾಗವನ್ನ ಕೂಡ ಏನು ಅಪ್ರೋಚ್ ಮಾಡ್ಕೋತಾ ಇರುವಂತದ್ದು, ಇಷ್ಟೆಲ್ಲ ಆಗ್ತಾ ಇದೆ. ಈಗ ಪ್ರೆಸೆಂಟ್ RTC ಇದೆ ಮೇಡಮ್, ಸರ್ಕಾರಿ ಖರಾಬ್ ಕಣ್ಣುಗಳು. ಸರ್ವೆ ನಂಬರ್ ಅದು ಎಷ್ಟೋ ನಂಗೆ ಜ್ಞಾಪಕ ಇದೆ, ಮೋಸ್ಟ್ಲಿ ಸರ್ವೆ ನಂಬರ್ 89 ಏನ ಇರ್ಬೇಕು. ಆ ಸರ್ಕಾರಿ ಖರಾಬ್ ಕಣ್ಣುಗಳಲ್ಲಿ ನಕಾಶೆಯಲ್ಲಿ ರಸ್ತೆ ರಿಸರ್ವ್ ಮಾಡಿದ್ದಾರೆ. ನಕಾಶೆಯಲ್ಲಿ 33 ಅಡಿ ರಸ್ತೆ ರಿಸರ್ವ್ ಮಾಡಿದ್ದಾರೆ. ಅಂತ ರಸ್ತೆನ ಕಂಪ್ಲೀಟ್ 10 ಅಡಿಗೆ ತಂದು ಕುಂಡ್ರಿಸಿದ್ದಾರೆ. ಒತ್ತುವರಿ ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ. ಹೋರಾಟಗಳು ಮಾಡಿದೀವಿ. ಈ ರಾಜಕಾರಣಿಗಳು ಇಲ್ಲಿ ವೋಟ್ ಪ್ಯಾಟರ್ನ್ಗೋಸ್ಕರ ಅವ್ರು ಬೇಕಾದವ್ರನ್ನ ಬಿಟ್ಕೊಡ್ದೆ ಮೂಲಭೂತ ಸೌಕರ್ಯಗಳಕ್ಕೆ ಬಹಳಷ್ಟು ಈ ಶಾಸಕರ ಗಮನಕ್ಕೆ ಏನಾದ್ರು ತಗೊಬಂದಿದ್ದೀರಾ ನಾರಾಯಣ ಸ್ವಾಮಿ ಅವರೇ, ನಿಮ್ಮ ಗ್ರಾಮದವರೆಲ್ಲ ಸೇರಿ ಏನಾದ್ರು? ಅಂದ್ರೆ ಈಗ PDOಗೂ ಕೂಡ ಕಂಪ್ಲೇಂಟ್ ಮಾಡಿದೀನಿ ಅಂತ ಹೇಳ್ತಿದ್ದೀರಾ, ಅವ್ರು ಯಾವ್ದು ಕ್ರಮವನ್ನ ಕೈಗೊಂಡಿಲ್ಲ, ಅವ್ರ ಗಮನಕ್ಕೆ ಏನಾದ್ರು ತಗೊಬಂದಿದ್ದೀರಾ? ತಗೊಬಂದಿದೀವಿ. ಎಕ್ಸಿಕ್ಯೂಟಿವ್ ಆಫೀಸರ್ ನಮ್ಮ ಗ್ರಾಮ ಪಂಚಾಯತಿಗೆ ಹೆಡ್ ಅವರು ಇವ ಗಮನಕ್ಕೆ ತಗೊಂಡ್ಬಂದಿದೀವಿ, CEO ಗಮನಕ್ಕೆ ತಗೊಂಡ್ಬಂದಿದೀವಿ, ಡೆಪ್ಟಿ ಸೆಕ್ರೆಟರಿಗೆ DS2 ತಗೊಂಡ್ಬಂದಿದೀವಿ. ಅವರು ತಂದಾಗ ಈಗ ಅಧಿಕಾರಿಗಳಿಗೆ ಹೇಳ್ತಾರೆ, ಅಧಿಕಾರಿಗಳು ಹೋಗಿ ನೋಡ್ರಿ ಅಂತಾರೆ. ಆಯ್ತು ಮಾಡೋಣ, ಗ್ರಾಂಟ್ಸ್ ಇಲ್ಲ, ಅದು ಇದು ಬೇಜಾನ್ ಗ್ರಾಂಟ್ಸ್ ಕೊಡ್ತಾವ್ರೆ. ಗ್ರಾಂಟ್ಸ್ ಇಲ್ದೆ ಏನು, ಎಲ್ಲಿ ಡ್ಯಾಮೇಜಸ್ ಇರುತ್ತೋ, ಎಲ್ಲಿ ತೊಂದರೆ ಆಗುತ್ತೋ ಅಲ್ಲಿ ತಕ್ಷಣ ಹೋಗಿ ಅದಕ್ಕೊಂದು ರಿಲೀಫ್ ಕೊಡ್ತಕ್ಕಂತ ಕೆಲಸ ಗ್ರಾಮ ಪಂಚಾಯತಿಗಳಿಗೆ ಬಹಳ ಮುಖ್ಯವಾದಂತ ಜವಾಬ್ದಾರಿ. ಗ್ರಾಮ ಪಂಚಾಯತಿಗಳು ಮಾಡ್ತಾ ಇಲ್ಲ. ಅದರಲ್ಲಿ ನಮ್ ಶಿಡ್ಲಘಟ್ಟ ತಾಲೂಕಲ್ಲಿ ಎಕ್ಸ್ಪೆಷಲಿ ಅಬ್ಲೂಡ್ ಗ್ರಾಮ ಪಂಚಾಯತಿ ಹೋಲಿಸಿದ್ದೋಗಿದೆ, ಹೇಳ್ಬಾರ್ದು. ಬೇರೆ ಬೇರೆ ವರ್ಡ್ಸ್ ಅಲ್ಲಿ ಮಾತಾಡಿದ್ರೆ ನಮ್ಗದು ನಮ್ಮ ವಯಸ್ಸಿಗೆ ಶೋಭೆ ತರ್ತಕ್ಕಂತ ಮಾತು. ಹೋಲಿಸಿದ್ದೋಗಿದೆ. ಜೊತೆಗೆ ಗ್ರಾಮ ಪಂಚಾಯತಿ ಚೇರ್ಮನ್ಗಳಿಗೂ ಜವಾಬ್ದಾರಿ ಇಲ್ಲ, ಯಾರಿಗೂ ಜವಾಬ್ದಾರಿ ಇಲ್ಲ. ಅವ್ರಿಗೆ ಜವಾಬ್ದಾರಿ ಇದ್ರೆ ಅಟ್ಲೀಸ್ಟ್ ಅವರೇ ಮುಂದಾಳತ್ವನ ತೆಗೆದುಕೊಂಡು ಏನಾದ್ರು ಒಂದು ಪರಿಹಾರವನ್ನಾದ್ರೂ ಮಾಡಿಸ್ತಾ ಇದ್ರು. ಮಾಡ್ಲಿ, ಅವರೇ ಮಾಡ್ಲಿ, ಡಿಪಾರ್ಟ್ಮೆಂಟೇ ಮಾಡ್ಲಿ. ಬೇರೆಯವ್ರು ಕೊಟ್ರೆ ಕಾಂಟ್ರಾಕ್ಟ್ ರಾಜಕಾರಣ ಅದು ಇದಾಗ್ತದಲ್ವಾ, ಡಿಪಾರ್ಟ್ಮೆಂಟೇ ಮಾಡ್ಬೋದಲ್ವಾ. ಅವ್ರು ಮಾಡ್ಲಿಕ್ಕೂ ರೆಡಿ ಇಲ್ಲ, ಯಾರು ಮಾಡ್ಲಿಕ್ಕೂ ರೆಡಿ ಇಲ್ಲ. ಇಲ್ಲಿ ಮಾಡ್ಲಿಕ್ಕೆ ರೆಡಿ ಇಲ್ಲ. ಉದ್ಯೋಗ ಖಾತ್ರಿ ಯೋಜನೆ ಇದೆ. ಪ್ರಪ್ರಥಮ ಗ್ರಾಮ ಪಂಚಾಯತಿಗೆ ಬಂದು ಇಲ್ಲಿ ಗ್ರಾಮ ಸಭೆಗೆ ಬಂದಾಗ ಮಹೇಶ್ವರಮ್ಮನ ದೇವಸ್ಥಾನ ಅಶ್ವತ್ಥಕಟ್ಟೆ ಮೇಲೆ ಗ್ರಾಮ ಸಭೆ ಆದಾಗ ನಾವು ಫಸ್ಟ್ ಡಿಮಾಂಡ್ಸ್ ಇಟ್ಟಿವಿ. ನಮ್ಗೆ ಈ ರಸ್ತೆ, ಈ ಊರಲ್ಲಿ ಎಲ್ಲಾ ಚರಂಡಿಗಳು ಬರ್ತಕ್ಕಂತ ನೀರು ಹೋಗ್ತಕ್ಕಂತ ಈ 2 ಕೆಲಸ ಮಾಡ್ಕೊಡಿ ಅಂತ ನಾವು 2 ಗ್ರಾಮ ಸಭೆಗಳಲ್ಲಿನೂ ನಿರ್ಣಯ ಮಾಡಿದ್ದಾರೆ. ನಾರಾಯಣ ಸ್ವಾಮಿ ಅವರೇ, ಧನ್ಯವಾದಗಳು ಇಷ್ಟೊತ್ತಿನೊಟ್ಟಿಗೆ ಮಾತನಾಡೋದಕ್ಕೆ. ಈ ಬಗ್ಗೆ ನಾವು ಕೂಡ ಸುದ್ದಿಯನ್ನ ಮಾಡ್ತಿರ್ತೀವಿ, ಏನಾದ್ರೂ ಒಂದು ಪರಿಹಾರವನ್ನ ಕೊಡಿಸುವ ಕೆಲಸವನ್ನ ಕೂಡ ಇಡೇನ್ಸ್ ವಾಹಿನಿಯಿಂದ ಮಾಡ್ತೀವಿ. ಧನ್ಯವಾದಗಳು. ಸಮಾಜದಲ್ಲಿ ಅನೇಕ ತರವಾದಂತಹ ಸಮಸ್ಯೆಗಳನ್ನ ಕಂಡಿರ್ತಕ್ಕಂತ ಕೆಲಸ ತಾವು ಮಾಡ್ತಾ ಇದ್ದೀರಿ, ತಮಗೂ ಧನ್ಯವಾದಗಳು.
ಇದು ನಮ್ಮ ಹಳ್ಳಿ ಅಂತಲ್ಲ, ಇಡೀ ಎಲ್ಲಾ ಕಡೆನೂ ಈ ರೀತಿ ಆದಾಗ ನಾವು ವಾಲಂಟಿಯರ್ ಆಗಿ ಮಾಡ್ತಕ್ಕಂಥ ತುಂಬಾ ಒಳ್ಳೆ ಕೆಲಸ. ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ, ನಿಮ್ ಮಾಧ್ಯಮದ ಒಂದು ನಮ್ಮ ಸ್ನೇಹಿತರಿಗೆಲ್ಲ ಒಳ್ಳೇದಾಗ್ಲಿ. ಧನ್ಯವಾದಗಳು. ಎಸ್ ನಾರಾಯಣ ಸ್ವಾಮಿ ಅವರೇ, ಧನ್ಯವಾದಗಳು. ಎಸ್, ಅಲ್ಲಿನ ಗ್ರಾಮಸ್ಥರಾದಂತ ನಾರಾಯಣ ಸ್ವಾಮಿ ಅವರನ್ನೊಟ್ಟಿಗೆ ಮಾತನಾಡ್ತಾ ಹೇಳ್ತಾ ಇದ್ರು ಎಷ್ಟರ ಮಟ್ಟಿಗೆ ಅಲ್ಲಿ ಪರಿಸ್ಥಿತಿ ಉಂಟಾಗಿದೆ ಎಂಬುದನ್ನ, ಸಮಸ್ಯೆಗಳ ಗೂಡಾಗೋಗಿದೆ ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿ ಗ್ರಾಮ. ಇಷ್ಟ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರುವಂತದ್ದು. ಡಾಕ್ಟರ್ಸ್ ಬಂದಿದ್ದಾರೆ ನೋಡೋದಕ್ಕ. ಆಮೇಲೆ ಮೊನ್ನೆ ಇದು ಪ್ಲಾನಿಂಗ್ ಮಾಡೋರು ನೋಡು, ಅವರು ಬಂದಿದ್ದಾರೆ. ಸ್ವಲ್ಪ ಝೂಮ್ ಮಾಡ್ಬಿಟ್ಟು ನೋಡ್ರಿ, ಸೊಳ್ಳೆ ಕಾಣಿಸ್ತದೆ. ಆ ಕಡೆ ಈ ಕಡೆ ಎಲ್ಲ ಐತೆ. ಹಲೋ ಹಲೋ, ನಮಸ್ಕಾರ. ನಾವು ಈಡೆನ್ಸ್ ವಾಹಿನಿಯಿಂದ ಮಾತನಾಡ್ತಿರೋಂಥದ್ದು. ಈಡೆನ್ಸ್ ಮಾಧ್ಯಮದಿಂದ ಮಾತನಾಡ್ತಿರೋಂಥದ್ದು. ಈಡೆನ್ಸ್ ಅಂತ ಮೈಸೂರಿಂದ ಮಾಧ್ಯಮದಿಂದ ಮಾತನಾಡ್ತಿರೋಂಥದ್ದು. ಏನು ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯತಿಗೆ ಬರುವಂತ ಗುಡಿಹಳ್ಳಿಯಲ್ಲಿ ಬಹಳಷ್ಟು ಸಮಸ್ಯೆಗಳು ಕಾಣಿಸ್ತಾ ಇರುವಂತದ್ದು. ಅಲ್ಲಿನ ಗ್ರಾಮಸ್ಥರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಬೀದಿ ದೀಪಗಳು ಕೆಲಸವನ್ನ ಮಾಡ್ತಿಲ್ಲ, ಒಟ್ಟಾರೆಯಾಗಿ ಮೂಲ ಸೌಕರ್ಯಗಳನ್ನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನಿಮ್ ಗಮನಕ್ಕೆ ಬಂದಿದ್ಯಾ? ಮ್ಯಾಮ್, ನಾನು ರೀಸೆಂಟ್ ಆಗಿ ಬಂದಿರೋದು 4-5 ಮಂತ್ಸ್ ಆಯ್ತು. ಆಕ್ಚುಲಿ ನಾನು ಬಂದ್ಮೇಲೆ ನಾನು ಕ್ಲೀನಿಂಗ್ ಮಾಡ್ಸಿದೀನಿ, ಮತ್ತೆ ಲೈಟ್ಸ್ ಫಿಟ್ಟಿಂಗ್ ಮಾಡ್ಸಿದೀವಿ. ಈಗ ಮಧ್ಯದಲ್ಲಿ ಎಲ್ಲಾದ್ರೂ ಹೋಗಿರ್ಬೋದು ಅನ್ಸುತ್ತೆ. ಇಲ್ಲ, ವರ್ಷಗಳಾಗೋಗಿದೆ ಅವರು ಕ್ಲೀನ್ ಮಾಡಿಸಿ ಚರಂಡಿನ. ಯಾಕಂದ್ರೆ ನಾವು ಕೂಡ ನೋಡ್ತಾ ಇದೀವಿ ಇಷ್ಟೊತ್ತು ದೃಶ್ಯದಲ್ಲಿ. ನಿನ್ನೆ ನಮ್ಮ ವರದಿಗಾರರು ಕೂಡ ಅಲ್ಲಿ ಹೋಗಿರುವಂತದ್ದು. ಇಷ್ಟೊತ್ತು ನಾನು ಗ್ರಾಮ ಪಂಚಾಯತಿ ಅವ್ರಿಗೆಲ್ಲರೂ ಕೂಡ ಕಾಲ್ ತಗೊಂಡು ಮಾತನಾಡ್ತಿದ್ದೆ. ವರ್ಷಾನ್ಗಟ್ಲೆ ಆಗ್ಬಿಟ್ಟಿದೆ ಚರಂಡಿ ಕೈ ಹಾಕಿ ಅನ್ನೋ ಒಂದು ಪರಿಸ್ಥಿತಿ ಆಗಿದೆ. ಇಲ್ಲ ಈಗ ನಾನು ರೀಸೆಂಟ್ ಆಗಿ ನಾನೀಗ ಪಂಚಾಯತ್ ರಾಜ್ ಆಯುಕ್ತಲ್ಲ ಇದ್ದೆ. ಈಗ ನಾನು ಆಕ್ಚುಲಿ ಮಾರ್ಚ್ ಅಲ್ಲಿ ಬಂದಿದ್ದು ಇಲ್ಲಿಗೆ ಪಂಚಾಯತಿಗೆ. ಈಗ ರೀಸೆಂಟ್ ಆಗಿ ಏಪ್ರಿಲ್ ಅಲ್ಲೇನೆ ನಾ ಕ್ಲೀನ್ ಮಾಡ್ಸಿರೋದು. ಸೊ ಅದ್ರ ಮಂಜುನಾಥ್ ಅಂತ ಅವ್ರನ್ನೇ ಅದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿರೋದು, ಚರಂಡಿ ಕ್ಲೀನಿಂಗ್ ಎಲ್ಲ. ನಾನು ಅಲ್ಲ ಮಾಡಿದ್ರೆ ನಾವ್ ಇವತ್ತು ನಿಮ್ಮನ್ನ ಕಾಲ್ಗೆ ತೆಗೆದುಕೊಳ್ತಿರ್ಲಿಲ್ಲ. ಡೆಂಗ್ಯೂ ಬರ್ತಾ ಇರೋದೆಲ್ಲ ನಿಮಗೆ ಗೊತ್ತಿದೆ, ಅಲ್ಲಿ ಕ್ಲೀನೇ ಮಾಡಿಲ್ಲ. ಯಾಕಂದ್ರೆ ನಾವು ಕೂಡ ನೋಡ್ತಾ ಇದೀವಿ, ನಮ್ಮ ರಿಪೋರ್ಟರ್ ಕೂಡ ಅಲ್ಲಿ ಹೋಗ್ ಬಂದಿದ್ದಾರೆ. ಚರಂಡಿ ಆ ಕಡೆ ಬಂದು ಕೂಡ ನೀವು ನೋಡಿಲ್ಲ ಅಂತ ಹೇಳ್ತಾ ಇದಾರೆ. ಫೈನ್, ನೀವು ಬಂದು 5 ಮಂತ್ ಆಯ್ತು ಅಂದ್ರುನು ಇಷ್ಟು ತಿಂಗಳಾದ್ರೂ ಬೇಕಿತ್ತ ನಿಮಗೆ? ಮತ್ತೆ ಲೆಟರ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ, ಮತ್ತೆ ಫೋಟೋಸ್ ಎಲ್ಲ ಕಳ್ಸಿದ್ದಾರೆ. ನಿಮ್ಗೂ ಗೊತ್ತು ಯಾವ ರೀತಿ ಡೆಂಗ್ಯೂ ಎಲ್ಲ ಹರಡ್ತಾ ಇದೆ. ಒಂದ್ ನಿಮಿಷ ಮ್ಯಾಮ್, ಆ ಫೋಟೋಸ್ ಇದ್ರೆ ನನಗೆ ದಯವಿಟ್ಟು ಕಳ್ಸ್ಕೊಡಿ. ಆಕ್ಚುಲಿ ಇದಕ್ ಮುಂಚೆ ಇರೋರ್ಗೆ ಯಾವ್ದು ಕಳ್ಸ್ಕೊಟ್ಟಿದ್ದೇನೋ ಅದು ನನಗೆ ಅಷ್ಟು ಗೊತ್ತಿಲ್ಲ. ನಾನ್ ಯಾವ್ದು ಕಂಪ್ಲೇಂಟ್ ರೈಸ್ ಆಗಿಲ್ಲ. ಬಟ್ ಡೆಂಗ್ಯೂ ಅದು ಒಂದು ಅಥವಾ 2 ಕೇಸಸ್ ರೈಸ್ ಆಗಿತ್ತು. ಸೊ ಅವಾಗ ನಾವೆಲ್ಲಾನು ವಿಸಿಟ್ ಕೊಟ್ಟಿದ್ವಿ. ನಾನು ನಮ್ಮ ತಹಶೀಲ್ದಾರು ಮತ್ತೆ ನಮ್ ಇಒ ಅವರು ಮತ್ತೆ ನಮ್ ಎಡಿಒ ಅವರೆಲ್ಲಾನು ವಿಸಿಟ್ ಕೊಟ್ಟಿದ್ವಿ. ಸೊ ಡಾಕ್ಟರ್ ಕಡೆಯಿಂದನೂ ಬಂದಿದ್ರು, ಸಿಸ್ಟರ್ಸ್, ಆಶಾ ವರ್ಕರ್ಸ್ ಎಲ್ಲರೂ ವಿಸಿಟ್ ಕೊಟ್ಟಿದ್ವಿ. ಸೊ ಆಕ್ಚುಲಿ ನಮ್ಮಲ್ಲಿ ಅವ್ರು ವಾಸನೂ ಇರ್ಲಿಲ್ಲ, ಬೇರೆ ಎಲ್ಲೋ ವಾಸ ಇದ್ದಿದ್ದು. ಅವ್ರ ಆಧಾರ್ ಲಿಂಕ್ ನಮ್ಮಲ್ಲಿ ಇದ್ದಿದ್ದಕ್ಕೆ
ಬಿಹಳ್ಳಿ ಅಂತ ತೋರಿಸ್ತಿದ್ದೆ ಹೊತ್ತು ಸೊ ಅಲ್ಲಿ ವಾಸನೂ ಇರ್ಲಿಲ್ಲ ಅವರು. ಸೊ ಆ ಡೆಂಗ್ಯೂ ಸ್ಪಾಟ್ ಆಗಿದೆ ಅಂದಿಕ್ಕೆ ನಾವು ವಿಸಿಟ್ ಕೊಟ್ಟಿದ್ವಿ, ಕ್ಲೀನಿಂಗ್ ಮಾಡ್ಸಿದ್ವಿ, ಬ್ಲೀಚಿಂಗ್ ಸಮೇತ ಹಾಕ್ಸಿದೀವಿ ನಾವು. ಅದನ್ನೇ ಅವ್ರು ಹೇಳ್ತಾ ಇರೋದು. ಡಾಕ್ಟರ್ ಹತ್ರನೂ ನೀವು ಮಾತಾಡ್ಬೋದು. ಇಲ್ಲ ಇಲ್ಲ ಖಂಡಿತವಾಗ್ಲೂ ಈಗ ನೀವೇನು ಆ ಪೇಷಂಟ್ ಗಳ ಹತ್ರ ಹೋಗಿ ಚೆಕ್ಅಪ್ ಮಾಡ್ಸಿದ್ರ ಅದ್ರ ಬಗ್ಗೆ ನಾವು ಮಾತನಾಡ್ತಿಲ್ಲ. ಮೇನ್ ಆಗಿ ಬರ್ತಿರೋದೇ ಆ ಒಂದು ಚರಂಡಿಯಿಂದ ಅಂತ ಹೇಳಿದ್ರೆ ಚರಂಡಿನ ಕ್ಲೀನ್ ಮಾಡ್ಸೇ ವರ್ಷಾನ್ಗಟ್ಲೆ ಆಗ್ಬಿಟ್ಟಿದೆ ಅಂದ್ರೆ ನಾನ್ ಹೇಳ್ತೀನಿ ಅಲ್ವಾ, ಮಾಡ್ತೀನಿ 2 months ಅಥವಾ 3 months ಆಗಿರೋದು. ನಾನ್ ಬಂದ್ಮೇಲೆನೆ ನಾನ್ ಮಾಡ್ತಿದ್ದು. ಅವ್ರು ನೀವ್ ಬಂದ್ಮೇಲೆ ಲೆಟರ್ ಕೊಟ್ಟಿದೀನಿ ಅಂತ ಹೇಳಿದ್ರು. ಈಗಷ್ಟೇ ನಾರಾಯಣ ಸ್ವಾಮಿ ಅಂತ ಅಲ್ಲಿನ ಗ್ರಾಮಸ್ಥರನ್ನೊಟ್ಟಿಗೆ ಮಾತನಾಡ್ತಾ ಹೇಳ್ತಿದ್ರು. ಲೆಟರ್ ಕೂಡ ಕೊಟ್ಟಿದೀವಿ PDO ಸಾಹೇಬ್ರಿಗೆ ಮತ್ ಮೇಡಮ್ಗೆ ಬಂದ್ಮೇಲೂ ಕೂಡ ಹೇಳಿದೀವಿ. ಆದ್ರೂ ಕೂಡ ಏನು ಕ್ಲೀನ್ ಮಾಡಿಸ್ತಿಲ್ಲ. ಇನ್ನು ಬೀದಿ ದೀಪಗಳಿಲ್ಲದೆ ಅದು ಓಡಾಡೋದಕ್ಕೂ ಕೂಡ ಬಹಳಷ್ಟು ಕಷ್ಟ ಆಗ್ತಾ ಇರುವಂತದ್ದು. ಇಲ್ಲ, ನಾನೇ ಕ್ಲೀನ್ ಮಾಡ್ತೀನಿ 2-3 months ಬ್ಯಾಕ್. ಯಾವ ನಾರಾಯಣ ಸ್ವಾಮಿ ಅಂತ ಗೊತ್ತಾಗ್ಲಿಲ್ಲ. ಇಲ್ಲ ನಾವ್ ಬೇಕಾದ್ರೆ ವಿಜುವಲ್ಸ್ ಕಳ್ಸಿಕೊಡ್ತೀವಿ. ಯಾಕಂದ್ರೆ ನೆನ್ನೆ ಅಷ್ಟೇ ರಿಪೋರ್ಟರ್ ಹೋಗಿದ್ದಾರೆ, ಎಲ್ರು ಕೂಡ ಹೋಗಿದ್ದಾರೆ. ಮಾಡಿಸಿದ್ರೆ ಖಾಲಿ ಕ್ಲೀನ್ ಆಗದೆ ಹೇಗಿರ್ತಿತ್ತು ಹಾಗಾದ್ರೆ? ಒಂದ್ ನಿಮಿಷ ಮ್ಯಾಮ್, ವಿಸಿಟ್ ಕೊಟ್ರಲ್ವಾ, ನಾನ್ GPಯಲ್ಲೇ ಇದ್ದೇನೆ. ನಮ್ದು ಒಂದು ಅಕ್ಷರ ಫೌಂಡೇಶನ್ ಕಡೆಯಿಂದ ಮ್ಯಾಥ್ಸ್ ಎಕ್ಸಾಮ್ ನಡೆಸ್ತಾ ಇದ್ವಿ ಸ್ಕೂಲ್ ಅಲ್ಲಿ. ನಾನು ಗ್ರಾಮ ಪಂಚಾಯತ್ ಎಲ್ಲ ಅವೈಲಬಲ್ ಇತ್ತಲ್ವಾ, ನಂಗೆ ವಿಸಿಟ್ ಯಾರು ಕಾಂಟ್ಯಾಕ್ಟ್ ಮಾಡ್ಲಿಲ್ವಲ್ಲ. ಅಲ್ಲ ಲೆಟರ್ಗಳನ್ನ ಕೊಟ್ಟಿದ್ದೀನಿ ಅಂತ ಹೇಳಿದಾರಲ್ಲ, ಈಗ ನೀವು ಕ್ಲೀನ್ ಮಾಡ್ತೀರಾ ಅವಶ್ಯಕತೆ ಇರ್ತಿರ್ಲಿಲ್ಲ. ಒಂದ್ ಸೆಕೆಂಡ್ ಮ್ಯಾಮ್, ಈಗ ರಿಪೋರ್ಟರ್ ಬಂದಿದ್ರಲ್ವಾ, ಈಗ ವಿಲೇಜ್ ವಿಸಿಟ್ ಕೊಟ್ಟಿದ್ರಲ್ವಾ, ನಾನ್ GPಯಲ್ಲೇ ಅವೈಲಬಲ್ ಇದ್ದೀನಿ. ನನ್ನ ಬೆಳಗ್ಗೆ 10:15 ಸಂಜೆ 5:15 ನಾನು ಪಂಚಾಯತಿಯಲ್ಲಿ ಅವೈಲಬಲ್ ಇದ್ದೀನಿ. ಸೊ ಅವ್ರು ನನ್ ಕೇಳ್ಬೋದಾಗಿತ್ತಲ್ಲ, ಈ ಕ್ವಶನ್ ರೈಸ್ ಮಾಡ್ಬೋದಿತ್ತಲ್ಲ. ಯಾಕೆ ಅವ್ರು ರಿಪೋರ್ಟರ್ ಯಾಕೆ ನನ್ನ ಕರೆ ಮಾಡೋ ಕೆಲಸ ಮಾಡಿದ್ದಾರೆ, ಆದ್ರೆ ಪಿಕ್ ಮಾಡಿಲ್ಲ. ಭೇಟಿ ಕೊಟ್ಟಿದ್ದೀರಾ ಯಾವಾಗ್ಲಾದ್ರು? ಸುಮಾರು ಸಲ ಹೋಗಿದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಆ ಕಾಲೋನಿಯಲ್ಲಿ ನೋಡಿದೀರಾ ಅಂತ ಹೇಳಿದ್ಮೇಲೆ ಹೇಗ್ ವಾಪಸ್ ಬಂದಿದ್ದೀರಾ? ಮತ್ತೆ ನೀವು ಅಷ್ಟು ಕೆಟ್ಟ ಪರಿಸ್ಥಿತಿ ಉಂಟಾಗ್ತಾ ಇದ್ರು, ತೊಂದರೆ ಆಗಿದೆ, ಸಮಸ್ಯೆ ಸರಿಯಾಗಿದೆ. ಈಗ ನೀವು ಏನ್ ಮಾಡಿದಿರೋ ಬಿಟ್ಟಿದಿರೋ ಗೊತ್ತಿಲ್ಲ. ಈಗಷ್ಟು ಮಾತನಾಡಿದ್ವಿ, ನಾವು ಕೂಡ ದೃಶ್ಯ ನೋಡಿದ್ವಿ. ನಿಮಗೆ ಬೇಕು ಅಂದ್ರೆ ನಾವು ಡೀಟೇಲ್ಸ್ ಕೂಡ ಕಳ್ಸಿಕೊಡ್ತೀವಿ. ಈಗ್ಲಾದ್ರೂ ಕೂಡ ಅದನ್ನ ಸರಿಪಡಿಸೋ ಕೆಲಸವನ್ನ ಮಾಡ್ತೀರಾ? ಅಲ್ಲ, ಈಗ ಕಳ್ಸ್ಕೊಡಿ, ನಂಗೆ ಕ್ಲಿಪ್ಪಿಂಗ್ಸ್ ಕಳ್ಸ್ಕೊಡಿ. ಯಾಕಂದ್ರೆ ನಾನು 2-3 months ಬ್ಯಾಕೆ ಮಾಡ್ಸಿರೋದ್ರಿಂದ ಮತ್ತೇನಾದ್ರು ಆತರ ಸಮಸ್ಯೆ ಉಂಟಾಗಿದೆ ನಾನು ಮತ್ತೆ ಕ್ಲಿಯರ್ ಮಾಡಿಸ್ಕೊಡ್ತೀನಿ, ಏನ್ ಸಮಸ್ಯೆ ಇಲ್ಲ. ಸೊ ವರ್ಷಾನ್ಗಟ್ಲೆ ಅಂತ ಹೇಳ್ತಿರೋದು ಅದು ಖಂಡಿತ ತಪ್ಪು. ಬೇಕಂದ್ರೆ ಸ್ಪಾಟಿಗೆ ಬನ್ನಿ, ನಾನ್ ಮಾತಾಡ್ತೀನಿ. ಪಬ್ಲಿಕ್ಸ್ ಹತ್ರನು ಮಾತಾಡಿಸ್ತೀನಿ, ನಮ್ಮ ವಾಟರ್ ಮೆನ್ಸ್ ಹತ್ರನು ಮಾತಾಡಿಸ್ತೀನಿ, ನಮ್ಮ ಮೆಂಬರ್ಸ್ ಹತ್ರನು ಮಾತಾಡಿಸ್ತೀನಿ. ಅದು ಬಿಟ್ಟು ನಮ್ಮ ಇವ್ರು ಡಾಕ್ಟರ್ ಇದಾರೆ, ಹೋಬಳಿ ಡಾಕ್ಟರ್ ಇದಾರೆ, ಅವ್ರ ಕಡೆನೂ ಮಾತಾಡಿಸ್ತೀನಿ. ಮತ್ತೆ ನಮ್ಮ ಶಂಕರ್ ಇದಾರೆ, ಅವ್ರ ಕಡೆನೂ ಬೇಕಾದ್ರೆ ನೀವು ರಿಪೋರ್ಟ್ ತಗೊಳ್ಬಹುದು. ನಮಗೆ ನಮ್ಮ ಗುರಿ ಇರುವಂತದ್ದು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ. ಮತ್ತೆ ಈಗ ಏನಾದ್ರು ರೈಸ್ ಆಗಿದೆ, ಆತರ ಏನೋ ಸಮಸ್ಯೆ ಆಗಿದೆ ಅಂದ್ರೆ ನಾನ್ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಎಸ್ ನಿಜವಾಗ್ಲೂ ಬಹಳಷ್ಟು ಖುಷಿ ಆಗತ್ತೆ. ಯಾಕಂತ ಹೇಳಿದ್ರೆ ಅಟ್ಲೀಸ್ಟ್ ಈಗ್ಲಾದ್ರು ಸ್ವಲ್ಪ ಗ್ರಾಮಸ್ಥರು ಖುಷಿಯಾಗಿರ್ಬಹುದು. ಬಹಳಷ್ಟು ಸಮಸ್ಯೆ ಇದೆ. ನಾವು ಕೂಡ ಮಳೆ ಬಂತಲ್ವಾ, ಎಲ್ಲರೂ ಈಗ ಆಲ್ಮೋಸ್ಟ್ ಎಲ್ಲಾ ಕಡೆ ಇಲ್ಲಿ ರೇಷ್ಮೆ ಜಾಸ್ತಿ ಇರೋದ್ರಿಂದ ರೇಷ್ಮೆನೆ ಬೆಳ್ದಿರ್ತಾರೆ. ಅವರು ರೇಷ್ಮೆ ಏನು ಹಾಕ್ತಾರೆ ಕಡ್ಡಿಗಳು, ಅದು ಅವ್ರ ಮನೆ ಹತ್ರ ಹಾಕೋಬಹುದು. ಚರಂಡಿ ಮೇಲೆ ಅಲ್ಲಿ ಇಲ್ಲಿ ಹಾಕೊಂಡಿರ್ತಾರಲ್ವಾ, ಅದು ಬಂದು ಮೋಸ್ಟ್ಲಿ ಕಟ್ಕೊಂಡಿರ್ಬೋದು ಎಲ್ಲಾದ್ರೂನು. ಸೊ ಎಲ್ಲಿ ಸ್ಪಾಟ್ ಅಂತ ನೀವು ಕಳ್ಸಿಕೊಟ್ರೆ ನಾನು ಇನ್ನೊಂದ್ಸಲ ವಿಸಿಟ್ ಮಾಡ್ತೀನಿ. ಪರ್ಸನಲ್ ಆಗಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವೆಲ್ಲಾನು ಕೂಡ ಕಳ್ಸಿಕೊಡ್ತೀವಿ. ಅಂಡ್ ಹೋಪ್ ನೀವೆಲ್ಲಾನು ಸರಿ ಮಾಡಿಸ್ತೀರಾ ಅನ್ನೋ ಒಂದು ಹೋಪ್ ಕೂಡ ನಾವ್ ಇಟ್ಕೊಂಡು. ಖಂಡಿತ ನೀವ್ ಇವಾಗ ಕಳ್ಸ್ಕೊಡಿ, ನಾನು ಸ್ಪಾಟ್ ವಿಸಿಟ್ ಮಾಡ್ತೀನಿ. ಅದೇನ್ ಸಮಸ್ಯೆ ಇದೆಯೋ ಅದ್ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಎಸ್ ತುಂಬಾ ಧನ್ಯವಾದಗಳು ಇಷ್ಟೊತ್ತು ನನ್ನೊಟ್ಟಿಗೆ ಮಾತನಾಡೋದಕ್ಕೆ. ಎಸ್ ಅಲ್ಲಿನ PDO ಆದಂತ ಶಾಂತಮೋಹನ್ ನನ್ನೊಟ್ಟಿಗೆ ಮಾತನಾಡ್ತಾ ಹೇಳ್ತಾ ಇದ್ರು, ಬಹಳಷ್ಟು ಕನ್ಫ್ಯೂಷನ್ಸ್ ಕೂಡ ಇರುವಂತದ್ದು. ನಾನು ಮಾಡ್ಸಿದ್ದೆ ಅಂತಾರೆ, ಇಲ್ಲಿನ ಗ್ರಾಮಸ್ಥರು ಮಾಡ್ಸಿಲ್ಲ ಅಂತಾರೆ. ನಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದೀವಿ, ಮಾಡ್ಸಿದ್ರೆ ಅಷ್ಟು ಪರಿಸ್ಥಿತಿಯಲ್ಲಿ ಉಂಟಾಗ್ತಿರ್ಲಿಲ್ಲ. ಸೊ ಇವಾಗ ವಾದ ವಿವಾದಕ್ಕಿಂತ ನಮಗೇನು ಆ ಪರಿಹಾರ ಸಿಗ್ಬೇಕು, ಆ ಸಮಸ್ಯೆಗಳಿಗೆ ಒಂದು ತಾರ್ಕಿಕವಾದ ಅಂತ್ಯವನ್ನ ಕೊಡ್ಬೇಕು, ಅದೇ ನಮ್ಮ ಗುರಿ ಕೂಡ ಆಗಿರುತ್ತೆ. ಸೊ ಕೊನೆಯದಾಗಿ ಮಾತನಾಡ್ತಾ ಹೇಳ್ತಾ ಇದ್ರು, ಅಲ್ಲಿ ಏನ್ ಡೀಟೇಲ್ಸ್ ಇದೆ ಅದನ್ನ ಕಳ್ಸಿಕೊಡಿ, ನಾನು ಕೆಲಸವನ್ನ ಮಾಡ್ತೀನಿ, ಖಂಡಿತವಾಗ್ಲೂ ಇವತ್ತೇ ನಾನು ಹೋಗಿ ಭೇಟಿಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಕಾದು ನೋಡೋಣ ಅವ್ರ ಮಾತ್ ಮೇಲೆ ನಿಲ್ತಾರ ಅಥವಾ ಭರವಸೆಯಾಗೆ ಉಳಿಯುತ್ತಾ ಅಂತ. ನಾವು ಕೂಡ ಇದನ್ನ ಗಂಭೀರವಾಗಿ ಗಣನೆಗೆ ತೆಗೆದುಕೊಂಡು ಅವ್ರಿಗೆ ಏನೆಲ್ಲ ಕ್ಲಿಪ್ಸ್ ಬೇಕು ಅಥವಾ ಏನೆಲ್ಲ ಮಾಹಿತಿ ಬೇಕು ಅದನ್ನು ಕೂಡ ಒದಗಿಸುವ ಕೆಲಸವನ್ನ ಮಾಡ್ತೀವಿ. ಒಟ್ಟಾರೆಯಾಗಿ ಏನು ಒಂದು ಲಾಸ್ಟ್ಗೆ ಏನಾಗ್ಬೇಕು, ಒಂದು ಪರಿಹಾರ ಸಿಗ್ಬೇಕು, ತಾರ್ಕಿಕವಾದ ಅಂತ್ಯವನ್ನ ಸಿಗ್ಬೇಕು. ಸೊ ಕಾದ್ ನೋಡೋಣ. ಗುಡಿಹಳ್ಳಿ ಗ್ರಾಮದ ಮೂಲಭೂತ ಸೌಕರ್ಯಗಳಿಂದ ಏನು ವಂಚಿತವಾಗಿದೆ, ಅದು ವಂಚಿತರಾಗ್ರೆ ಇರ್ತಾರ ಅಥವಾ ಮೂಲಭೂತ ಸೌಕರ್ಯಗಳನ್ನ ಪಡ್ಕೊಳ್ತಾರ ಅಂತ. ಡಾಕ್ಟರ್ಸ್ ಬಂದಿದ್ದಾರೆ ನೋಡೋದಕ್ಕ. ಆಮೇಲೆ ಮೊನ್ನೆ ಇದು ಪ್ಲಾನಿಂಗ್ ಮಾಡೋರು ನೋಡು, ಅವರು ಬಂದಿದ್ದಾರೆ. ಸ್ವಲ್ಪ ಜೂಮ್ ಮಾಡ್ಬಿಟ್ಟು ನೋಡ್ರಿ, ಸೊಳ್ಳೆ ಕಾಣಿಸ್ತದೆ. ಏನಾಗಿದೆ
ಮೂಲಭೂತ ಸೌಕರ್ಯಗಳು ತುಂಬಾನೇ ಕೊರತೆ ಇದೆ ಈ ಗ್ರಾಮಕ್ಕೆ. ಯಾಕಂತಂದ್ರೆ ನೋಡಿ, ನೀವೇನು ನೋಡ್ತಾ ಇದ್ದೀರಾ, ಚರಂಡಿಗಳು ದುರಸ್ತಿಗಳಾಗ್ತಾ ಇಲ್ಲ. ಆಗಿರೋ ಚರಂಡಿಗಳೆಲ್ಲನೂ ಬ್ಲಾಕ್ ಆಗಿದ್ದಾವೆ. ಇಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳು, ಚಿಕನ್ ಗುನ್ಯಾ, ಈ ಡೆಂಗ್ಯೂ ಈ ಥರದ್ದು ಈಗ ಜಾಸ್ತಿ ಆಗ್ತಾ ಇದೆ. ಯಾಕಂತಂದ್ರೆ ಈ ಸ್ವಚ್ಛತೆ ಅನ್ನೋದು ಇಲ್ಲಿ ಮಾಡ್ತಾ ಇಲ್ಲ. ಗ್ರಾಮ ಪಂಚಾಯತಿ ಕಡೆಯಿಂದನೂ ಆಗ್ತಾ ಇಲ್ಲ, ಇಲ್ಲ ಈಗ ತಾಲೂಕ್ ಪಂಚಾಯತಿ ಯಾವುದೇ ಸರ್ಕಾರ ಈ ಏನಿದೆ ನಮ್ಮ ಸರ್ಕಾರ ಸಂಬಂಧಪಟ್ಟ ಇಲಾಖೆಗಳು ಯಾವುದೇ ಕ್ರಮ ತಗೊಂಡಿಲ್ಲ. ಸುಮ್ಮನೆ ಬರ್ತಾರೆ, ಯಾವುದೋ ಒಂದು ಸಮಯದಲ್ಲಿ ಮೇಲೆ ಏನೋ ಚರಂಡಿ ಮೇಲೆ ಬ್ಲೀಚಿಂಗ್ ಹಂಗೆ ಹಾಕೊಂಡು ಫೋಟೋ ತಗೊಂಡು ಹೋಗ್ತಾರೆ ಬಿಟ್ರೆ ತಳಮಟ್ಟದಲ್ಲಿ ಅದು ಸ್ವಚ್ಛತಾ ಕಾರ್ಯ ಆಗ್ತಾ ಇಲ್ಲ. ಮತ್ತೆ ಬೀದಿ ದೀಪಗಳು ಅಷ್ಟೇ, ತುಂಬಾನೇ ಬೀದಿ ದೀಪಗಳು ಪ್ರಾಬ್ಲಮ್ ಇದೆ. ರಾತ್ರಿ ಹೊತ್ತು ಜನ ಓಡಾಡಕ್ಕಾಗಲ್ಲ, ಈ ಪರಿಸ್ಥಿತಿ ಇದೆ. ಈ ಸಂಬಂಧಪಟ್ಟ ಏನು ನಮ್ಮ ಪಂಚಾಯತಿ ಅಧಿಕಾರಿಗಳಾಗ್ಲಿ, ಇಲ್ಲ ನಮ್ಮ ತಾಲೂಕ್ ಪಂಚಾಯತಿ ಅಧಿಕಾರಿಗಳಾಗ್ಲಿ ಇದ್ರ ಬಗ್ಗೆ ಗಮನ ಕೊಡಿ. ಯಾಕಂತಂದ್ರೆ ಆಗೋಕ್ಕೂ ಮುಂಚೆ ನಾವು ಎಚ್ಚೆತ್ಕೊಳ್ಳೋದು ಒಳ್ಳೇದು. ಈಗ ಸಾಂಕ್ರಾಮಿಕ ಕಾಯಿಲೆಗಳು ತುಂಬಾ ಜಾಸ್ತಿನೇ ಆಗ್ತಾ ಇತ್ತು. ಯಾಕಂದ್ರೆ ಸ್ವಚ್ಛತೆ ಇರಬೇಕು. ಗ್ರಾಮಸ್ಥರು ಈಗ ಮನೆ ಮುಂದೆ ಒಂದು ಚರಂಡಿ ಇಟ್ಟು ಅಂತಂದ್ರೆ ಅದಕ್ಕೆ ಕನಿಷ್ಠ ಪಕ್ಷ ಅದಕ್ಕೆ ನೀರು ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗ್ತದೆ. ಆ ನೀರು ಸರಾಗವಾಗಿ ಹರಿದು ಬೇರೆ ಕಡೆ ಇನ್ನೊಂದು ಕಡೆ ಸ್ಟಾಕ್ ಆಗೋ ಥರ ಒಂದು ಏನೋ ಇಲ್ಲ ಇಲ್ಲಿ. ನೀವು ನೋಡಿ ಕ್ಲೀನಾಗಿ ಇವಾಗ ನೀವೇ ನೋಡ್ತಿರಲ್ಲ, ಗಿಡಗಂಟೆಗಳು ಬೆಳೆದು ಅದ್ರ ಮೇಲೆ ಹಾಕಿರೋಂಥ ಕಲ್ಲುಗಳೆಲ್ಲ ಮುರಿದೋಗಿದ್ದಾವೆ. ಸ್ಲ್ಯಾಬ್ಗಳೆಲ್ಲ ಅದು ಚಪ್ಪಡಿ ಕಲ್ಲು ಹಾಕಿರೋದು ಚರಂಡಿ ಮೇಲೆ, ಅದೆಲ್ಲ ಮುರಿದೋಗಿದೆ. ಆ ಮುರಿದೋಗಿರೋದ್ರಿಂದ ಅದೆಲ್ಲ ಮಳೆ ನೀರು ಬಂದರೆ ಎಲ್ಲ ಆಚೆ ಬರ್ತದೆ, ಅದೆಲ್ಲ ಮನೆಗಳಲ್ಲಿ ನುಗ್ತದೆ. ಈ ಥರ ಪರಿಸ್ಥಿತಿಗಳಿದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಒಂದು ಸ್ವಲ್ಪ ಗಮನ ಕೊಡಿ. ಸರ್ ಕ್ಲೀನಿಂಗ್ ಮಾಡಿ ಎಷ್ಟು ವರ್ಷ ಸರ್? ಸರ್ ನಾವು ನೋಡೇ ಇಲ್ಲ, ಇದು ಹಾಕಿರೋದಷ್ಟೇ ಚರಂಡಿ, ಮತ್ತೆ ಕ್ಲೀನ್ ಮಾಡಿದ್ರೆ ನಮ್ಗೆ ಗೊತ್ತೇ ಇಲ್ಲ. ಒಂದು 15 ವರ್ಷ ಆಗಿರ್ಬೋದು ಚರಂಡಿ ಮಾಡಿ, ಇದುವರೆಗೂ ಒಂದು ಕಲ್ಲು ತೆಗ್ದಿಲ್ಲ, ಒಂದ್ಸರಿ ಕ್ಲೀನು ಮಾಡಿ. ಸರ್ ಗ್ರಾಮ ಪಂಚಾಯತ್ ಅವ್ರು ಏನ್ ಹೇಳ್ತಾರೆ ಸರ್ ಇದ್ರ ಬಗ್ಗೆ? ಸುಮಾರು ದಿನಗಳಿಂದ ನಾವು 10 ವರ್ಷ ಆಗಿ ತಾಡ್ದತ್ತ ಒಂದು 25 ಮನೆ ಇದೆ. ಸುಮಾರು ಒಂದು 15-16 ವರ್ಷದಿಂದ ನೀರಿನ ವ್ಯವಸ್ಥೆನೆ ಮಾಡ್ಕೊಟ್ಟಿಲ್ಲ. ಹೋದಾಗೆಲ್ಲ ಹೇಳ್ತೀವಿ, PDO ಎಲ್ರಿಗೂ ಹೇಳಿದಿರಿ ಕಂಪ್ಲೇಂಟ್, ಆದ್ರೂ ಎಚ್ಚೆತ್ಕೊಂಡ್ರಲ್ಲ. ವಾಟರ್ ಮ್ಯಾನ್ ಕೇಳಿದ್ರೆ ಅಲ್ಲಿ ನೀರೇ ಹೋಗಲ್ಲ, ಹಿಂಗೆ ಅಂತೇಳಿ ಹೋಗಿ ಪೈಪ್ ಬಂದ್ ಸರ್ ಮಾಡಿದ್ರೆ ತಾನೇ ಅಲ್ಲಿ ನೀರು ಬರ್ತದೇ ಇಲ್ಲ ಅಂತ ಗೊತ್ತಾಗೋದು. ಏನು ಇಲ್ದಿರಾನೆ ಇಲ್ಲ ಬರೋದೇ ಇಲ್ಲ ಅಂತ ಬಂದಾಗಲ್ಲ. ಗ್ರಾಮ ಸಭೆ ಕೂಡ ಆದಾಗ ಕೂಡ ಬಂದು ಅಲ್ಲಿನೂ ಕಂಪ್ಲೇಂಟ್ ಮಾಡಿದ್ದೀನಿ, ಎಲ್ಲ ಅವ್ರಿಗೂ ಕಂಪ್ಲೇಂಟ್ ಕೇಳಿದ್ದೀನಿ, ಆದ್ರೂ ತಲೆನೇ ಕರ್ಕೊಂತ ಇಲ್ಲ. ಆಮೇಲೆ ಮೊನ್ನೆ ಒಂದ್ಸಲ ಬಂದಿದ್ದಾಗ ದೀಪ ಹೋಗ್ಲಿಲ್ಲ ಅಂತೇಳಿ ಹೇಳಿದಾಗ ಕಮ್ಕಮ್ಮಕ್ಕೂ ಒಂದೊಂದು ಬಲ್ಪ್ ಯಾವ್ದೋ ಬಲ್ಪ್ ಮಾಮೂಲಿ ಒಂದು ಬಲ್ಪ್ ಹಾಕ್ಬಿಟ್ಟು ಹೋಗಿದ್ದಾರೆ ಹೊರತು ಅದಕ್ಕೆ ಡೂಮ್ ಅದೇನು ಹಾಕಿಲ್ಲ. ಅದ್ ಮಳೆ ಬಂದ್ರೆ ನೆಂದು ಹೊಡೆದು ಇದಾಗೋದು ಎಲ್ಲ ಹಾಳಾಗ್ತಾ ಇದೆ. ಚರಂಡಿಗಳಾದ್ರೆ ಊರಲ್ಲಿ ಫುಲ್ಲು ಚರಂಡಿನೂ ಎಲ್ಲ ಗಲೀಜೆ ತುಂಬಿಕೊಂಡು ಎಲ್ಲ ಪ್ಯಾಕ್ ಆಗಿಬಿಟ್ಟಿದೆ. ಅದೇ ಕಾರಣಕ್ಕಾಗಿ ಊರಲ್ಲಿ ನಾನಾ ಕಾಯಿಲೆಗಳು, ಡೆಂಗು ಮುಂತಾದ ಕಾಯಿಲೆಗಳೆಲ್ಲ ಅದರಿಂದನೇ ಬರ್ತಾ ಇರೋದು. ಅದನ್ನೆಲ್ಲ ಎಚ್ಚೆತ್ಕೊಡ್ಬೇಕು. ಗ್ರಾಮ ಪಂಚಾಯತಿಗಳು ಎಚ್ಚೆತ್ಕೊಡ್ಬೇಕು, ಆಮೇಲೆ ತಾಲೂಕ್ ಪಂಚಾಯತಿಯವರೆಲ್ಲ ಎಚ್ಚೆತ್ಕೊಂಡು ಅದನ್ನೆಲ್ಲ ಸರಿಪಡಿಸ್ಬೇಕು. ಆದ್ರೆ ನಾನು ಎಷ್ಟೋ ಸಲ ನಾನು ಒಂದು ಲೀಡರ್ ಆಗಿ ನಾನು ಎಲ್ಲರಿಗೂ ಹೇಳಿದ್ದೀನಿ, ಪಂಚಾಯತಿ ಮೆಂಬರ್ಗೂ ಹೇಳಿದ್ದೀನಿ, ಇಬ್ಬರು ಇದ್ದಾರೆ ಪಂಚಾಯತಿ ಮೆಂಬರ್, ಇಬ್ಬರಿಗೂ ಹೇಳಿದ್ದೀನಿ, ಆದ್ರೂ ತಲೆ ಕೆಟ್ಕೊಳ್ಳೋದೇ ಇಲ್ಲ. ನಮ್ಮೂರು ಗ್ರಾಮ ದೇವತೆ ದೇವಸ್ಥಾನ ಪಕ್ಕದಲ್ಲೇ ಅಲ್ಲೋಗಿ ನೋಡಿ, ಫೋಟೋ ತೆಗೆದು ನೋಡಿ, ಅಲ್ಲಿ ಕೆರೆ ನೀರು ಮಳೆ ಬಿದ್ದ ಕೆರೆ ನೀರು ತಗೊಂಡು ನಿಂತ್ಕೊಂಡಿದ್ದೆ. ಆದ್ರೆ ಇವತ್ತು ಯಾರೂ ಒಬ್ರು ಆ ತಲೆನೂ ಕಳ್ಸ್ಕೊಳ್ಳಲ್ಲ, ಏನಿಲ್ಲ. ಅದನ್ನ ಆದಷ್ಟು ಬೇಗ ನ್ಯೂಸ್ ಮುಖಾಂತರವಾಗಿ ಅವ್ರಿಗೆ. ನಮ್ಮ ಗುಡ್ಡಳ್ಳಿ ಗ್ರಾಮದಲ್ಲಿ ಸುಮಾರು 130 ಮನೆಗಳಿದೆ. 130-140 ಕುಟುಂಬ ಇದೆ. ನಮ್ಮ ಗ್ರಾಮಕ್ಕೆ ಮೂಲಭೂತವಾದಂಥ ಸೌಕರ್ಯಗಳು ಬಹಳಷ್ಟು ಕಡಿಮೆ ಆಗಿದೆ. ಜೊತೆಗೆ ನಾವು ಹಲವಾರು ಬಾರಿ ಗ್ರಾಮದೊಳಗೆ ಫಸ್ಟ್ ಪ್ರಪ್ರಥಮವಾಗಿ ಮುಖ್ಯ ರಸ್ತೆ ಬೇಕು ಅಂತೇಳಿ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ. ಸರ್ಕಾರಿ ಸರ್ವೆ ನಂಬರ್ ಇದೆ, ಆ ಸರ್ವೆ ನಂಬರಲ್ಲಿ ನಕಾಶಿ ರಸ್ತೆ ಇದೆ. 33 ಅಡಿ ನಕಾಶಿ ರಸ್ತೆ ಇರ್ತಕ್ಕಂಥ ದಾಖಲೆಗಳಿದೆ. ನಾವು ಹಿಂದೆ ಅನೇಕ ಬಾರಿ ತಹಶೀಲ್ದಾರರು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಎಲ್ಲ ಹೋಗಿ ಖುದ್ದು ಅವ್ರನ್ನ ಭೇಟಿ ಮಾಡಿ ಇದರ ವಾಸ್ತುಸ್ಥಿತಿನ ಅರ್ಥ ಮಾಡಿಸಿದ್ವಿ. ಕೊನೆಗೂ ಕೆಲವರು ಒಂದು ರಾಜಕಾರಣಿಗಳ ಒಂದು ಪ್ರಭಾವಕ್ಕೆ ಮಣಿದು ಯಾವುದೇ ಅಧಿಕಾರಿ ಬಂದು ಆ ಸಾರ್ವಜನಿಕರ ರಸ್ತೆ ಮತ್ತು ಚರಂಡಿ ಮಾಡಿಕೊಡಕ್ಕೆ ಆಗಲಿಲ್ಲ. 35 ವರ್ಷಗಳು ಹೋರಾಟ ಇದೆ, ದಾಖಲೆ ಇದೆ ನನ್ನ ಹತ್ರ. ಜೊತೆಗೆ ಗ್ರಾಮ ಭಾಳ ಎತ್ತರದಲ್ಲಿದೆ, ರಸ್ತೆ ಊರಿನ ಮುಂಭಾಗ ಇದೆ. ಸೊ ಹಾಗಿರುವಾಗ ಇಡೀ ಗ್ರಾಮದಲ್ಲಿ ಬೀಳ್ತಕ್ಕಂಥ ಎಲ್ಲ ಮಳೆ ನೀರು ಬಂದು ನೋಡಿ, ಇಲ್ಲೇ ನಿಮ್ಮ ಮುಂದೆ ಪಕ್ಕದಲ್ಲಿ ಮಹೇಶ್ವರಮ್ಮ ದೇವಸ್ಥಾನ ಬೇರೆ ಇದೆ, ಎಷ್ಟು ಮಲಿನ ಆಗಿದೆ. ನಾವು ಅನೇಕ ಸಾರಿ ಗ್ರಾಮ ಪಂಚಾಯತಿಗೆ ದೂರು ಕೊಟ್ಟಿದ್ದೀವಿ, ಗ್ರಾಮ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದೀವಿ. ಫಸ್ಟ್ ಪ್ರಪ್ರಥಮವಾಗಿ ಆದ್ಯತೆ ಮೇಲೆ ಈ ಕೆಲಸವನ್ನು ತಗೊಳ್ಳಿ, ಈ ನೀರು ಹೊರಗಡೆ ಹೋಗ್ಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ನಾವು ಗ್ರಾಮ ಸಭೆಯಲ್ಲಿ ರೆಸೊಲ್ಯೂಷನ್ ಥರ ಮಾಡಿದ್ವಿ. 3 ವರ್ಷ ಆಯಿತು, ಇದುವರೆಗೂ ಯಾರು ಆ ಕೈಗೆತ್ಕೊಳ್ಳಿ. ಜೊತೆಗೆ ನಾವು ನಮ್ಮ ತಾಲೂಕ್ ಪಂಚಾಯತಿ EO ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಏನಿದ್ದಾರೆ ಅವ್ರಿಗೂ ದೂರು ಕೊಟ್ಟಿದ್ದೀವಿ, ತಹಶೀಲ್ದಾರ್ರಿಗೂ ನಾವು ದೂರು ಕೊಟ್ಟಿದ್ದೀವಿ, ಲಿಖಿತ ಮೂಲಕ ಕೊಟ್ಟಿದ್ದೀವಿ. ಜೊತೆಗೆ ಇಲ್ಲಿ ಇರ್ತಕ್ಕಂಥ ಮಳೆ ನೀರು ಇಲ್ಲಿ ನಿಂತು ಮೊನ್ನೆ ಬ್ಲಾಕ್ ಆಗೋದಾಗ
ಸುಮಾರು ಸೊಳ್ಳೆಗಳು ಜಾಸ್ತಿ ಆಗಿ ಜ್ವರಗಳು ಬಂದಿತ್ತು. ಅವ್ರ ಪಕ್ಕದಲ್ಲೇ ನಮ್ಮ ಮನೆ ಇದೆ, ನನಗೆ ಮೆಶ್ ಕಟ್ಕೊಳ್ತಾ ಇದ್ದೀನಿ, ನಮ್ಮ ಮನೇಲಿ ಮಕ್ಕಳಿದೆ. ಇಷ್ಟೆಲ್ಲ ಆದರೂ ಅವ್ಯವಸ್ಥೆನ ನೋಡ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಾಗ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಈ ಗ್ರಾಮದ ಬಗ್ಗೆ ಕೆಲಸ ಮಾಡೋದಕ್ಕೆ ಆಸಕ್ತಿ ತೋರಲಿಲ್ಲ. ಕಾರಣ ಗೊತ್ತಿಲ್ಲ. ಸೊ ಇಷ್ಟಾಗಿದೆ. ಇನ್ನೂ ಅನೇಕ ಸಮಸ್ಯೆಗಳಿದೆ. ಕುಡಿಯೋ ನೀರಿಂದು ಊರಲ್ಲಿ ನೀರಿದ್ದೇನು ತೊಂದರೆ ಇಲ್ಲ, ಬರ್ತಾ ಇದೆ. ಆಮೇಲೆ ಆ ಪಕ್ಕದಲ್ಲಿ ನಮ್ಮ ಊರಿಂದ ತೋಟಗಳಲ್ಲಿ ಸುಮಾರು ಒಂದು 8-10 ಮನೆ ಇದೆ. ಸುಮಾರು 20 ಮನೆ ಇರ್ಲಿ, ಕನಿಷ್ಠ ಒಂದು 15-20 ಮನೆ ಇದೆ. ಅಲ್ಲಿಗೆ ಇದುವರೆಗೂ ಕುಡಿಯೋ ನೀರು ಕೊಟ್ಟಿರಲ್ಲ ಗ್ರಾಮ ಪಂಚಾಯತಿಯವರು. ಅಲ್ಲಿ ಒಂದು ಸಿಸ್ಟಮ್ ಕಟ್ಟಿದ್ದೀವಿ, ಪೈಪ್ಲೈನ್ ಕೊಟ್ಟಿದ್ದಾರೆ. ಆದರೂ ಸಹ ಆ ಮನೆಗಳಿಗೆ ನೀರು ಕೊಟ್ಟಿರಲ್ಲ. ಅವರು ಒಂದ್ ಕಡೆ ನಮ್ಗೆ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಬಹುಮುಖ್ಯವಾಗಿ ದೇವಸ್ಥಾನ ಇದ್ದು ಅಶ್ವತ್ಥ ಕಟ್ಟೆ ಇದೆ ನೋಡಿ. ಇದೆಲ್ಲ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇದೆಲ್ಲ ನಮ್ಮದೇ ಅಂತೇಳಿ ನಮ್ಮ ಮನೆ ಹತ್ರ ಚರಂಡಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಮೇಲಿಂದ ನೀರ್ ಬಂದ್ರೆ ನಮ್ಮ ಮನೆ ಹಿಂದ್ಗಡೆನೆ ತುಂಬಿಕೊಳ್ಳುತ್ತೆ. ಅದನ್ನ ಕ್ಲೀನ್ ಮಾಡೋದಕ್ಕೆ ನಾನು ಸುಮಾರು ಸಾಕಷ್ಟು ಸರಿ ನಾನು ಗ್ರಾಮ ಪಂಚಾಯತಿಗೆಲ್ಲ ಹೇಳಿದ್ದೀನಿ. ಹೇಳಿದ್ರು ಕೂಡ ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾರೆ, ಹೋಗ್ತಾರೆ ಅಷ್ಟೇ. ಬಿಟ್ರೆ ನಮ್ಮ ಮನೆ ಹಿಂದ್ಗಡೆ ತುಂಬಾ ಜಾಸ್ತಿ ನೀರಿದೆ. ಬೇಕಾದ್ರೆ ಈಗಲೂ ಕೂಡ ತೋರಿಸ್ತಾ ಇದೀನಿ, ಬನ್ನಿ. ಬಗ್ಗೆ ಹೇಳಿದ್ರ ಗ್ರಾಮ ಪಂಚಾಯತಿ ಸದಸ್ಯರಿಗಾಗ್ಲಿ ಪಂಚಾಯತಿಗಳು ತಿಳಿಸಿದ್ರಿ? ಅಲ್ಲಿ ಕಾಮಗಾರಿ ಮಾಡೋದಕ್ಕೆ ಬರ್ಬೇಕಾದ್ರೆ ನಾವು ಆಗ್ಲೇನೆ ಗಲಾಟೆ ಮಾಡಿದೀವಿ ಮಾಡಿ ಅಂತ. ಆದ್ರೂ ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಕಾಮಗಾರಿ ಮಾಡ್ಕೊಂಡು ಬಿಲ್ ಮಾಡಿಸ್ಕೊಂಡು ಕೆಲಸ ಮುಗೀತಲ್ವಾ ಹೊರಟ್ರು. ಇವಾಗ ಸಮಸ್ಯೆ ಅನುಭವಿಸ್ತಾ ಇರೋದು ನಾವು. ಅದೇ ರೀತಿ ನನ್ನ ಮಗನ್ ಕೂಡ ಡೆಂಗು ಜ್ವರ ಬಂದಿತ್ತು. ಅದೇ ಸಮಯದಲ್ಲಿ ಡಾಕ್ಟರ್ಸ್ ಮತ್ತೆ PDO ಅವರು ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದ್ರೆ ಪ್ರಾಬ್ಲಮ್ ಮಾತ್ರ ಸಾಲ್ವ್ ಆಗಿಲ್ಲ. ಈ ತರ ಇದೆ. ಚರಂಡಿ ಸ್ವಚ್ಛಗೊಳಿಸುವಂತೆ ನೀವೇನಾದ್ರು ಹೇಳಿದಿರಾ? ಹೇಳಿದೀವಿ, ಸಾಕಷ್ಟು ಸಾರಿ ಹೇಳಿದೀವಿ. ಏನಂದ್ರು? ಅದೇ ಬಂದು ಮಾಡ್ತೀವಿ ಅಂತ ಹೇಳಿ ಹೋಗ್ತಾರೆ ಅಷ್ಟೇ. PDO ಕೂಡ ಬಂದು ಹೋಗಿದ್ದಾರೆ. ಇಲ್ಲಿ ಮೆಂಬರ್ ಇದಾರೆ ನಮ್ಮೂರಲ್ಲಿ. ಮೆಂಬರ್ ಆದ್ರೆ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ. ಆ ತರ ಇದೆ.